ಕರವೀರ ಮಾಹಿತಿ ಮಾಲಿಕೆಯ 63ನೇ ಸಂಚಿಕೆಗೆ ಎಲ್ಲ ಸಹಕಾರಿ ಹಿತೈಷಿಗಳಿಗೆ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಸಹಕಾರ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಭಾಗ 5 ಈ ವಿಷಯವನ್ನು ಕುರಿತು ಇವತ್ತು ತಮ್ಮೆದುರಿಗೆ ಕೆಲವೊಂದು ವಿಚಾರಗಳನ್ನ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಎಲ್ಲ ಸಹಕಾರಿ ಬಂಧುಗಳಿಗೆ ನನ್ನ ಈ ಸಂಚಿಕೆಗೆ ಸ್ವಾಗತವನ್ನು ಕೋರ್ತೇನೆ. ಸ್ನೇಹಿತರೆ, ಇವತ್ತು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಂತಾರಾಷ್ಟ್ರೀಯ ಸಹಕಾರಿ ದಿನದ 103ನೇ ವರ್ಷಾಚರಣೆ ನಡೀತಾ ಇದೆ. ಅದಕ್ಕೆ 103ನೇ ಅಂತಾರಾಷ್ಟ್ರೀಯ ಸಹಕಾರ ದಿನದ ಶುಭಾಶಯಗಳನ್ನು ಕೋರ್ತಾ ನನ್ನ ಸಂಚಿಕೆಯನ್ನ ಪ್ರಸ್ತುತಪಡಿಸಲಿಕ್ಕೆ ಮುಂದುವರಿಯಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮ್ಮೆಲ್ಲರ ಅನುಮತಿಯನ್ನ ಕೇಳ್ತೇನೆ. ಇವತ್ತಿನ ವಿಷಯಗಳಲ್ಲಿ ಹಿಂದೆ ನಾವು ಅನೇಕ 4 ಸಂಚಿಕೆಗಳಾಗಿದೆ. ಇದು ಇವತ್ತು 5ನೇ ಸಂಚಿಕೆ. ಲೆಕ್ಕ ಪರಿಶೋಧನೆಯಲ್ಲಿ ಭಾಗ 5 ಇವತ್ತು. ಅದರಲ್ಲಿ ಪೀಠಿಕೆಯನ್ನು ಲೆಕ್ಕ ಪರಿಶೋಧನೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸಹಕಾರ ಕಾಯ್ದೆ ಏನಿದೆ ಲೆಕ್ಕ ಪರಿಶೋಧನೆ ಬಗ್ಗೆ ಅನ್ನೋದನ್ನ ಒಂದು ಅವಧಿಯಲ್ಲಿ ತಿಳ್ಕೊಂಡ್ವಿ. ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ಅನೇಕ ಮಾಹಿತಿಗಳನ್ನ ನಾವು ತಿಳ್ಕೊಂಡ್ವಿ. ಆಮೇಲೆ ಲೆಕ್ಕ ಪರಿಶೋಧಕರಿಗೆ ಏನೇನ್ ಮಾಹಿತಿಯನ್ನು ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆ ಅಗತ್ಯ ದಾಖಲಾತಿಗಳು ಯಾವ್ದು, ಮಾಹಿತಿಗಳು ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ಅದನ್ನ ಮುಂದುವರಿದಂತೆ ಇವತ್ತು ಸಾಲ ಖೈರಿನ ಒಳಗೆ ನಿರ್ವಹಿಸಬೇಕಾದ ಅಂಶಗಳು ಯಾವ್ದ್ಯಾವ್ದು, ಹಾಗೆ ಸಾಲ ಖೈರಿನ ದಿನ ಅಂದ್ರೆ 31 ಮಾರ್ಚ್ಗೆ ಯಾವ್ದ್ಯಾವ್ದು ನಿರ್ವಹಿಸಬೇಕು, ಸಾಲ ಖೈರಿನ ನಂತರ ಏನೇನು ನಿರ್ವಹಿಸಬೇಕು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹಾಗೇನೆ ಮುಂದಿನ ಅವಧಿಯಲ್ಲಿ ಲೆಕ್ಕ ಪರಿಶೋಧನ ವರದಿ ಬಂದ ನಂತರ ಏನೇನು ಕ್ರಮವಿಡಬೇಕು, ಅದರಲ್ಲಿ ಅಪರಾಧಗಳು, ದಂಡಗಳು, ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಕೊನೆಯದಾಗಿ ಅನುಪಾಲನಾ ವರದಿ ಸಲ್ಲಿಸುವ ಕ್ರಮಗಳನ್ನು ತಿಳ್ಕೊಳ್ಳೋಣ. ಸೊ ಇವತ್ತಿನ ಸಂಚಿಕೆಯನ್ನ ಸಾಲ ಖೈರಿನ ಒಳಗೆ ನಿರ್ವಹಿಸಬೇಕಾದ ಅಂಶಗಳು ಅನ್ನುವ ವಿಷಯದೊಂದಿಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪಾಯಿಂಟ್ಸ್ ಟು ಕನ್ಸಿಡರ್ ಬಿಫೋರ್ ದಿ ಇಯರ್ ಎಂಡ್. 31 ಮಾರ್ಚಿನ ಒಳಗಡೆಗೆ ನಾವು ಏನೇನು ಮಾಡಿರಬೇಕಾಗತ್ತೆ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಒಂದು ವರ್ಷ ಮುಗಿಸಿದ ನಂತರ ಮತ್ತೊಂದು ವರ್ಷಕ್ಕೆ ಹೋದ ನಂತರ ಹಿಂದಿನ ವರ್ಷದಲ್ಲಿ ಇರುವಂತಹ ಕೆಲವೊಂದು ಅಂಶಗಳನ್ನ ನಾವು ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ನಂತರದಲ್ಲಿ ಆಡಿಟ್ ಆದ ನಂತರ ಸಾಲ ಖೈರಿನ ಬ್ಯಾಲೆನ್ಸ್ ಶೀಟ್ ರೆಡಿ ಆಗತ್ತೆ. ಆಗ ಲೆಕ್ಕ ಪರಿಶೋಧಕರು ಕೆಲವೊಂದು ಇದನ್ನ ಹೇಳ್ತಾರೆ, ನಮೂದುಗಳನ್ನ ಅಥವಾ ಎಂಟ್ರೀಸ್ ಹೇಳ್ತಾರೆ. ಹೀಗೆ ಅನೇಕ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ವರ್ಷ ಮುಗಿಯೋದ್ರ ಒಳಗಡೆಗೆ ಇದಿಷ್ಟನ್ನು ನಾವು ಪಾಲಿಸಿದೀವ ಅಂತ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿದ್ದು ಯಾವ್ದು, ಪ್ರಾರಂಭಿಕ ಶುಲ್ಕನ್ನ ತೆಗೆದುಕೊಳ್ಳುವಂಥದ್ದು, ಅಂದ್ರೆ ಓಪನಿಂಗ್ ಬ್ಯಾಲೆನ್ಸಸ್ ಆಫ್ ಪ್ರೀವಿಯಸ್ ಇಯರ್. ಹಾಗೇನೆ ಹಿಂದಿನ ಲೆಕ್ಕ ಪರಿಶೋಧನೆ ವೇಳೆಗೆ ಲೆಕ್ಕ ಪರಿಶೋಧಕರು ಕೆಲವೊಂದು ನಮೂದುಗಳನ್ನು ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಬಿಟ್ಟೋಗಿತ್ತು, ಯಾವ್ದೊಂದು ಅಡ್ಜಸ್ಟ್ಮೆಂಟ್ ಬಿಟ್ಟೋಗಿತ್ತು ಅಥವಾ ಎಂಟ್ರಿ ಬಿಟ್ಟೋಗಿತ್ತು ಅಂತದ್ನೆಲ್ಲ ಮಾಡಿದೀವಾ. ಲಾಭ ವಿಂಗಡಣೆಯ ನಮೂದುಗಳನ್ನ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಲಾಭ ವಿಂಗಡಣೆ ಆಗುವಂಥದ್ದು ಜನರಲ್ ಬಾಡಿ ಆದ ನಂತರ. ಯಾಕಂದ್ರೆ ಜನರಲ್ ಬಾಡಿಯಲ್ಲಿ ನಿಗದಿ ಆಗತ್ತೆ, ನಿರ್ಧಾರ ಆಗತ್ತೆ ಯಾವ ರೀತಿ ವಿಂಗಡಣೆ ಮಾಡಬೇಕು ಅಂತದ್ದು. ಅದನ್ನ ನಮೂದುಗಳನ್ನು ಮಾಡುವಂಥದ್ದು ಜನರಲ್ ಬಾಡಿ ಆದ ನಂತರ. ಅದನ್ನ ಮಾಡಿದೀವಾ. ಹಾಗೆ ಲಾಭ ಹಂಚಿಕೆಯ ನಮೂದುಗಳು, ಅದನ್ನು ಹಂಚೋದೆ ಹೇಗೆ, ಲಾಭ ವಿಂಗಡಣೆ ಬೇರೆ, ಹಂಚಿಕೆ ಬೇರೆ. ಹಾಗಾಗಿ ಹಂಚಿಕೆ ಆಗಿರುವಂತಹ ನಮೂದುಗಳು, ಟ್ರಾನ್ಸಾಕ್ಷನ್ ಎಂಟ್ರೀಸ್, ಅದನ್ನ ಮಾಡಿದೀವಾ. ಹಾಗೆ ಪ್ರತಿ ತಿಂಗಳ ಜಮಾ ಖರ್ಚು ತಕ್ಕಂತೆ ತಯಾರಿಸುವಂಥದ್ದು, ಅದನ್ನ ನಾವು ಮಾಡಿದೀವಾ. ಹಾಗೆ ಪುಸ್ತಕ ನಿರ್ವಹಣೆ ಯಾವ್ದು, ನಿರ್ದೇಶಕ ಮಂಡಳಿ ಮತ್ತು ಸಾಮಾನ್ಯ ಸಭೆಗಳ ನಿರ್ಣಯ ಪುಸ್ತಕ, ರೆಸಲ್ಯೂಷನ್ ಬುಕ್, ಅದನ್ನ ನಿರ್ವಹಣೆ ಮಾಡಬೇಕು. ಅದನ್ನ ಅಚ್ಚುಕಟ್ಟಾಗಿ ಯಾವ ರೀತಿ ಯಥಾರೀತಿ ಕಾನೂನುಬದ್ಧವಾಗಿ ಮಾಡಿದೀವ ಸಕ್ರಮವಾಗಿ. ಅದೇ ರೀತಿ ನಿರ್ದೇಶಕ ಮಂಡಳಿ ಮತ್ತು ಸಾಮಾಜಿಕ ಸಭೆಗಳ ಹಾಜರಾತಿ ಪುಸ್ತಕ ನಿರ್ವಹಣೆ. ಇದಿಷ್ಟನ್ನು ಸಾಲ ಖೈರಿನ ಒಳಗಡೆ ಮಾಡಬೇಕಾಗಿರುವಂಥದ್ದು. ಇದನ್ನ ಸರ್ವೇ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಕೆಲವೊಂದು ಅಂಶಗಳನ್ನ ಟೆಕ್ನಿಕಲಿ ಅಥವಾ ಸಣ್ಣ ಪುಟ್ಟ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಪ್ರಾರಂಭಿಕ ಶುಲ್ಕ ತೆಗೆದುಕೊಳ್ಳುವಂತ ವಿಚಾರದಲ್ಲಿ ಏನಾಗಿದೆ, ಎಲ್ಲ ಖಾತೆಗಳ ಏನೇನು ಪ್ರಾರಂಭಿಕ ಶುಲ್ಕ ಇದೆ ಹಿಂದಿನ ವರ್ಷದ ಪರಿಶೋಧಿತ ಲೆಕ್ಕಪತ್ರಗಳಲ್ಲಿ ಇದ್ದಂಗೆ ಇರಬೇಕು. ಕೆಲವು ಸರಿ ಏನಾಗತ್ತೆ ಅಂದ್ರೆ ಲೆಕ್ಕ ಪರಿಶೋಧನೆ ಮಾಡುವಾಗ ಕೆಲವೊಂದು ನಮೂದುಗಳನ್ನು ಮಾಡಿ ಅವ್ರ ಲೆಕ್ಕ ಪರಿಶೋಧನಾ ವರದಿಯಲ್ಲಿರುವಂತಹ ಬ್ಯಾಲೆನ್ಸಸ್ಗೂ ನಮ್ಮ ಬುಕ್ಸ್ ಅಲ್ಲಿ ಇರುವಂತಹ ಬ್ಯಾಲೆನ್ಸಸ್ಗೂ ವ್ಯತ್ಯಾಸಗಳು ಇರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗೇನಾದ್ರು ಇದ್ರೆ ಅವರು ಏನು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಕೊಟ್ಟಿದ್ದಾರೆ ಆ ವರದಿಯಲ್ಲಿರುವಂತಹ ಪ್ರಾರಂಭಿಕ ಶುಲ್ಕನ್ನ ನಾವು ತಗೊಳ್ಬೇಕು.
ಹಾಗಂತ ನಾವು ನೇರವಾಗಿ ಪ್ರಾರಂಭಿಕ ಶುಲ್ಕನ್ನ ಬ್ಯಾಲೆನ್ಸ್ ಶೀಟ್ ಅವರು ಕೊಟ್ಟಿರೋ ಪ್ರಕಾರ, ಶೆಡ್ಯೂಲ್ಸ್ ಅವ್ರು ಕೊಟ್ಟಿರೋ ಪ್ರಕಾರ ತಗೊಳ್ಬಹುದಾ? ಅದಕ್ಕೆ ಎಂಟ್ರೀಸ್ ಪಾಸ್ ಮಾಡಬೇಕು. ಅದು ಯಾವ್ದಾವ್ದು ಎಂಟ್ರೀಸ್ ಪಾಸ್ ಮಾಡಬೇಕು ನಾವು ತಿಳ್ಕೊಂಡಿದೀವಿ, ಹೊಂದಾಣಿಕೆ ನಮೂದುಗಳು ಅಂತೇಳಿ. ಹಾಗಾಗಿ ಅದನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಹಿಂದಿನ ವರ್ಷದ ಆಸ್ತಿ ಜವಾಬ್ದಾರಿ ತಕ್ತೆಯಲ್ಲಿರುವಂತಹ ಎಲ್ಲ ಖಾತೆಗಳ ಶಿಲ್ಕು ಪ್ರಸಕ್ತ ಸಾಲಿನಲ್ಲಿ ಆರಂಭಿಕ ಶಿಲ್ಕಾಗಿ ಬರುತ್ತೆ. ಆದ್ರೆ ಆದಾಯ ವೆಚ್ಚಗಳಿಗೆ ನಮ್ಗೆ ಆ ತರದ ಶಿಲ್ಕಗಳು ಇರೋದಿಲ್ಲ. ಸೊ ಈ ಆಸ್ತಿ ಜವಾಬ್ದಾರಿ ತಕ್ತೆಯಲ್ಲಿರುವಂತಹ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರುವಂತಹ ಎಲ್ಲ ಐಟಮ್ಗಳು ಮುಂದುವರಿಯುತ್ತೆ. ಅದನ್ನ ಲೆಕ್ಕಪತ್ರಗಳ ನಿರ್ವಹಣೆ ವಿಚಾರದಲ್ಲಿ ಹೇಳುವಾಗ ಹೇಳಿದ್ದೆ, ತಮಗೆ ನೆನಪಿರ್ಬೋದು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿನ ಎಲ್ಲ ಅಕೌಂಟ್ಗಳು ಆಯಾ ವರ್ಷಕ್ಕೆ ಕ್ಲೋಸ್ ಆಗತ್ತೆ, ಆದ್ರೆ ಬ್ಯಾಲೆನ್ಸ್ ಶೀಟಿನ ಎಲ್ಲ ಐಟಮ್ಗಳು ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ ಅಂತ. ಹಾಗಾಗಿ ಅದರಲ್ಲಿ ಏನಾದ್ರೂ ಎಂಟ್ರೀಸ್ ತಪ್ಪಾಗಿದ್ರೆ ಅಥವಾ ಸರಿಪಡಿಸ್ಕೊಳ್ಳುವಂತದ್ದು ಇದ್ರೆ ಅದಷ್ಟನ್ನು ಸರಿಪಡಿಸ್ಕೊಂಡು ಮುಂದಿನ ವರ್ಷದ ಆರಂಭಿಕ ಶುಲ್ಕ ಆಗಿ ತಗೊಳ್ಬೇಕು ಓಪನಿಂಗ್ ಬ್ಯಾಲೆನ್ಸ್. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇವಲ ಆಸ್ತಿ ಜವಾಬ್ದಾರಿ ತಕ್ತೆಯಲ್ಲಿ ಬರುವಂತಹ ಲೆಕ್ಕಪತ್ರಗಳು ಅಥವಾ ಲೆಕ್ಕಗಳು, ಖಾತೆಗಳು, ಇದ್ರ ತಕ್ತೆಗಳಿಗೆ ಮಾತ್ರ ಬರುತ್ತೆ. ಯಾವುದೇ ಆದಾಯ ವೆಚ್ಚಗಳಿಗೆ ಆರಂಭದ ಶುಲ್ಕ ಇರೋದಿಲ್ಲ. ಯಾಕೆಂದ್ರೆ ರೆವಿನ್ಯೂ ಅಕೌಂಟ್ಸ್, ಆದಾಯ ವೆಚ್ಚ ತಕ್ತೆಗಳಲ್ಲಿ ಬರುವಂತದ್ದು ರೆವಿನ್ಯೂ ಅಕೌಂಟ್ಸ್. ರೆವಿನ್ಯೂ ಅಕೌಂಟ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಓಪನಿಂಗ್ ಬ್ಯಾಲೆನ್ಸಸ್. ಯಾಕೆಂದ್ರೆ ಬಿಕಾಸ್ ದೇ ಆರ್ ಕ್ಲೋಸ್ಡ್ ಎಟ್ ದಿ ಇಯರ್ ಎಂಡ್ ಬೈ ಟ್ರಾನ್ಸ್ಫರಿಂಗ್ ದಿ ಸೇಮ್ ಟು ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಾನು ಲೆಕ್ಕಪತ್ರಗಳ ನಿರ್ವಹಣೆ ಮಾಡುವಾಗ, ಅದ್ರ ಬಗ್ಗೆ ಅವಧಿಗಳನ್ನು ತಗೊಳ್ಳುವಾಗ ಇದ್ರ ಬಗ್ಗೆ ಉದಾಹರಣೆ ಸಹಿತ ಹೇಳಿದ್ದೆ. ಯಾವ್ದ್ಯಾವ್ದು ಆದಾಯ ವೆಚ್ಚಗಳಿದಾವೆ ಅದು ಯಾವುದು ಮುಂದುವರಿಯೋದಿಲ್ಲ. ಬಾಡಿಗೆ ಖಾತೆಯಲ್ಲಿ ಈ ವರ್ಷ ಎಷ್ಟು 36,000 ರೂಪಾಯಿ ಬಾಡಿಗೆ ಆಗಿದೆ. 36,000 ರೂಪಾಯಿನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕಿ ಮುಂದಿನ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ನಿಲ್. ಬಾಡಿಗೆ ಇರ್ಬೋದು ಅಥವಾ ಯಾವುದೇ ರೆವಿನ್ಯೂ ಐಟಮ್ಸ್, ಸ್ಟೇಷನರಿ ಇರ್ಬೋದು, ಬಾಡಿಗೆ ಇರ್ಬೋದು, ಸಂಬಳ ಖಾತೆ ಇರ್ಬೋದು, ಬಡ್ಡಿ ಖಾತೆ ಇರ್ಬೋದು, ಈ ರೀತಿ ವೆಚ್ಚಗಳ ಖಾತೆಗಳಿರ್ಬೋದು, ಆದಾಯದ ಖಾತೆಗಳಿರ್ಬೋದು, ಅವು ಯಾವುದು ಓಪನಿಂಗ್ ಬ್ಯಾಲೆನ್ಸಸ್ ಇರೋದಿಲ್ಲ. ಅವುಗಳನ್ನ ನಾವು ಇಯರ್ ಎಂಡ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿರ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ. ಕ್ಲೋಸಿಂಗ್ ಎಂಟ್ರೀಸ್ ಅಂತ ಹಾಕ್ತಿವಿ. ನಾನು ಲೆಕ್ಕಪತ್ರ ನಮೂದುಗಳನ್ನ, ಲೆಕ್ಕಪತ್ರಗಳ ನಿರ್ವಹಣೆ ಬಗ್ಗೆ ಮಾಡುವಾಗ ಹೇಳಿದ್ದೆ, ಇದನ್ನ ಕ್ಲೋಸಿಂಗ್ ಎಂಟ್ರೀಸ್, ಮುಕ್ತಾಯದ ನಮೂದುಗಳು. ಹಾಗಾಗಿ ಅವುಗಳು ಯಾವುದು ಓಪನಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ, ತಗೊಳ್ಳೋದಿಲ್ಲ. ಆದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವಂತಹ ಎಲ್ಲ ಖಾತೆಗಳಿಗೂ ಆರಂಭಿಕ ಶುಲ್ಕ ಇರುತ್ತೆ. ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಈ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್, ಈ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್. ಡೇಟಾಸ್, ಕ್ರೆಡಿಟಾಸ್, ಅಸೆಟ್ಸ್ ಎಲ್ಲದು ಏನೇನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೋ ಅದೆಲ್ಲದು ಹೋದ ವರ್ಷದ ಅಂತಿಮ ಶಿಲ್ಕು ಈ ವರ್ಷದ ಪ್ರಾರಂಭಿಕ ಶಿಲ್ಕು ಅಥವಾ ಆರಂಭಿಕ ಶಿಲ್ಕು ಅದಾಗತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಆಗತ್ತೆ. ಅದಷ್ಟನ್ನ ನಾವು ಸರಿಯಾಗಿ ಪರಿಗಣಿಸಿದೀವ. ಆಸ್ ಆನ್ 31st ಮಾರ್ಚ್ ಇಂದ ಏಪ್ರಿಲ್ 1ಕ್ಕೆ ಬಂದ್ರೆ, ಏಪ್ರಿಲ್ 1ರ ಎಂಟ್ರೀಸ್ ನ ಮಾಡೋದಕ್ಕಿಂತ ಮೊದಲು ನೀವೊಂದು ಬ್ಯಾಲೆನ್ಸ್ ಶೀಟ್ ಡ್ರಾ ಮಾಡಿದ್ರೆ ಜಸ್ಟ್ 31st ಮಾರ್ಚ್ ಇಂದ ನಂತರದ್ದು, ಬಟ್ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದಿ ಬಿಸ್ನೆಸ್ ಫಾರ್ ದಿ ನೆಕ್ಸ್ಟ್ ಇಯರ್ ಮಾಡಿದ್ರೆ ದಟ್ ಶುಡ್ ಟ್ಯಾಲಿ. ಆಗ ನೀವು ಓಪನಿಂಗ್ ಬ್ಯಾಲೆನ್ಸಸ್ ಎಲ್ಲ ತಗೊಂಡಿದ್ದೀರಿ ಅಂತ ಅರ್ಥ. ಹಾಗಾಗಿ ಆ ಓಪನಿಂಗ್ ಬ್ಯಾಲೆನ್ಸಸ್ ತಗೊಳ್ಬೇಕಾಗತ್ತೆ. ಅದು ಪ್ರಪ್ರಥಮವಾಗಿ ಆಡಿಟ್ ಮಾಡಿದ ಕೂಡಲೇ ಫಸ್ಟ್ ಮಾಡುವಂಥದ್ದು ಓಪನಿಂಗ್ ಬ್ಯಾಲೆನ್ಸಸ್ ನ ಕರೆಕ್ಟ್ ಮಾಡ್ಕೊಳ್ಳುವಂಥದ್ದು, ಅದರಲ್ಲಿರುವಂತಹ ಎಂಟ್ರೀಸ್ ತಗೊಳ್ಳೋದು. ಅದ ನಂತರ ಅದಲ್ದೇನೆ ಲೆಕ್ಕ ಪರಿಶೋಧನೆ ವೇಳೆಗೆ ಕೆಲವೊಂದು ನಮೂದುಗಳನ್ನ ಸೂಚನೆ ಮಾಡ್ತಾರೆ. ಯಾರು ಆಡಿಟರ್ ಹೇಳ್ತಾರೆ, ಇಂತಿಂತ ನಮೂದುಗಳು ಕೈಬಿಟ್ಟೋಗಿದೆ ಅಥವಾ ಇಂತಿಂತ ನಮೂದುಗಳು ಮಾಡ್ಕೊಳ್ಬೇಕು, ನಿಮ್ಮನ್ನು ಸರಿಪಡಿಸ್ಕೊಳ್ಬೇಕು, ಇಂತಿಂತ ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತದಕ್ಕೆ ನಾವು ಹೊಂದಾಣಿಕೆ ಲೆಕ್ಕಗಳಿರ್ಬೋದು, ಟ್ರಾನ್ಸ್ಫರ್ ಎಂಟ್ರೀಸ್ ಇರ್ಬೋದು, ಅಥವಾ ಬೇರೆ ಬೇರೆ ತರದ ಎಂಟ್ರೀಸ್ ಇರ್ಬೋದು, ಅದಷ್ಟನ್ನು ಮಾಡಿ ಅವ್ರು ಏನೇನು ನಮೂದುಗಳು ಹೇಳಿದ್ದಾರೆ ಅದಷ್ಟನ್ನ ಲೆಕ್ಕಪತ್ರಗಳಲ್ಲಿ ನಮೂದಿಸ್ಬೇಕು. ಅದನ್ನ ಹಿಂದಿನ ವರ್ಷದ ಲೆಕ್ಕಪತ್ರಗಳಲ್ಲೇ ಅದು ನಮೂದಾಗಿರ್ಬೇಕು. ಅದಕ್ಕೆ ಸಾಲ ಖೈದಿನ ಒಳಗಡೆ ಆಗಿರ್ಬೇಕು ಇವೆಲ್ಲ. ಅದರಲ್ಲಿ ಅಕಸ್ಮಾತ್ ಅವು ಪ್ರಸಕ್ತ ಸಾಲಿಗೆ ಅಂದ್ರೆ ಈಗ ರನ್ನಿಂಗ್ ಅಲ್ಲಿ ಇದ್ರೆ ಆ ರನ್ನಿಂಗ್ ಇಯರ್ಗೆ ಸೇರಿಸ್ಕೊಳ್ಬೇಕಾಗತ್ತೆ. ಮತ್ತೆ ಈ ಲೆಕ್ಕ ಪರಿಶೋಧಕರನ್ನು ಹೇಳುವಂತಹ ಹೆಚ್ಚಿನ ನಮೂದುಗಳು ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಆಗಿರುತ್ತೆ. ಯಾಕೆಂದ್ರೆ ಆಲ್ರೆಡಿ ಟ್ರಾನ್ಸಾಕ್ಷನ್ಸ್, ಅವ್ರು ಯಾವ್ದು ಟ್ರಾನ್ಸಾಕ್ಷನ್ ಅಲ್ಲಿ ಎಂಟ್ರೀಸ್ ಹೇಳೋದಿಲ್ಲ. ಟ್ರಾನ್ಸಾಕ್ಷನ್ ಬಿಟ್ಟೋಗಿದ್ರೆ ಮಾತ್ರ, ನಿಮ್ಮಲ್ಲಿ ಯಾವ್ದೊಂದು ಕೈ ಬಿಟ್ಟೋಗಿತ್ತು ಅಂದ್ರೆ ಮಾತ್ರ ಅದು ಬರ್ತದೆ. ಇಲ್ಲದ್ರೆ ಟ್ರಾನ್ಸಾಕ್ಷನ್ ಎಂಟ್ರಿ ಯಾವುದೋ ಅವ್ರು ಹೇಳೋದಿಲ್ಲ. ಅದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಆಗಿರುತ್ತೆ, ಅದು ಹೊಂದಾಣಿಕೆ ಲೆಕ್ಕಪತ್ರಗಳಾಗಿರುತ್ತೆ. ಹಾಗಾಗಿ ಹೊಂದಾಣಿಕೆ ಲೆಕ್ಕ ನಮೂದುಗಳು ಏನಾದ್ರು ಲೆಕ್ಕ ಪರಿಶೋಧನೆ ವೇಳೆಗೆ ಹೇಳಿದ್ರು
ಅದನ್ನ ನಾವು ಮಾಡಿರ್ಲಿಲ್ಲ ಅಂದ್ರೆ ಅದಷ್ಟನ್ನು ನಮೂದು ಮಾಡ್ಕೊಳ್ಬೇಕು. ಆ ನಂತರನೇ ಈ ವರ್ಷದ ಅಂದ್ರೆ 31 ಮಾರ್ಚ್ಗೆ ಅದು ಕ್ಲೋಸ್ ಆಗ್ಬೇಕಾಗುತ್ತೆ. ಇದಿಷ್ಟು ಸಾಲಾಖೆಯಿಂದ ಒಳಗೆ ಆಗ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಏನ್ ಬರುತ್ತೆ? ಮೂರನೇದು ಜನರಲ್ ಬಾಡಿ ಆಗಿದೆ ನಮ್ದು. ಜನರಲ್ ಬಾಡಿಯಲ್ಲಿ ನಾವು ಲೆಕ್ಕಪತ್ರಗಳನ್ನ ಮಂಡನೆ ಮಾಡಿದ್ದೀವಿ. ಆ ಜನರಲ್ ಬಾಡಿಯಲ್ಲಿ ಲಾಭವನ್ನ ವಿಂಗಡಣೆ ಮಾಡಿದ್ದೀವಿ. ಹಾಗಾದ್ರೆ ಆ ಲಾಭ ವಿಂಗಡಣೆ ನಮೂದುಗಳನ್ನ ಜನರಲ್ ಬಾಡಿ ಆದ ಕೂಡಲೇ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಅದು ಆ ವರ್ಷಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಹಾಗಾಗಿ ಅದರ ನಮೂದುಗಳು ಏನೇನಿದೆ ಅದಷ್ಟನ್ನು ನಾವು ಮಾಡ್ಕೊಳ್ಬೇಕು. ಬೈಲಾ ಪ್ರಕಾರ ವಿಂಗಡಣೆ ಮಾಡಿ ಮಹಾಸಭೆ ಒಪ್ಪಿಗೆ ಪಡೆದು ಲೆಕ್ಕಪತ್ರಗಳನ್ನು ನಮೂದಿಸ್ಬೇಕು. ಬೈಲಾ ಪ್ರಕಾರ ನಮಗೆ ನಾನು ಬೈಲಾ ಪ್ರಕಾರ ಲಾಭಾಂಶ ವಿಂಗಡಣೆ, ಲಾಭ ವಿಂಗಡಣೆ ತಕ್ಕಂತೆ ಮಾಡುವಂಥದ್ದು, ಇದಕ್ಕೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೀವಿ. ನಿಧಿಗಳಿಗೆ ಅಲೋಕೇಟ್ ಮಾಡುವಂಥದ್ದು, ಪ್ರಾವಧಾನಗಳನ್ನು ಮಾಡುವಂಥದ್ದು, ಇದೆಲ್ಲ ಅದಷ್ಟು ನಾವು ಚರ್ಚೆ ಮಾಡಿದ್ವಿ ಹಿಂದೆ ಒಂದು ಅವಧಿಯಲ್ಲಿ. ಹಾಗೆ ಅದನ್ನ ನಾವು ವಿಂಗಡಣೆ ಮಾಡುವಂಥದ್ದು, ವಿಂಗಡಣೆ ಮಾಡಿದ ನಂತರ ಅದಕ್ಕೆ ಏನೇನು ಪೂರ್ತಿ ಲಾಭವನ್ನ ವಿಂಗಡಣೆ ಮಾಡಬೇಕು. ಅದರ ಲಾಭದಲ್ಲಿ ಉಳಿದಂತಹ ಲಾಭ ಇರಕೂಡದು. ಅಕಸ್ಮಾತ್ ಉಳಿದ ಲಾಭಗಳು ಇದ್ದರೆ ಅದನ್ನ ಸಾಮಾನ್ಯ ಮೀಸಲಿಗೆ ವರ್ಗಾಯಿಸಬೇಕು. ಅದಷ್ಟು ಎಂಟ್ರೀಸ್ ಅನ್ನ ಜನರಲ್ ಬಾಡಿ ಆದ ಕೂಡಲೇ ಪುಸ್ತಕದಲ್ಲಿ ಕಾಣಿಸ್ಬೇಕಾಗತ್ತೆ. ಬಯಲಾದಂತೆ ವಿಂಗಡಣೆ ಮಾಡುವಂಥದ್ದು, ಶಿಫಾರಸು ಮಾಡುವುದು ಮಂಡಳಿಯ ಹೊಣೆಗಾರಿಕೆ. ಅದನ್ನ ಶಿಫಾರಸು ಮಾಡ್ತೀವಿ. ಬೈಲಾ ಪ್ರಕಾರ ವಿಂಗಡಣೆ ಮಾಡಿ ಮಂಡಳಿ ಶಿಫಾರಸು ಮಾಡುತ್ತೆ. ಇಂತಿಂತದ್ದು ಇಷ್ಟಿಷ್ಟು ಪರ್ಸೆಂಟೇಜ್ಗೆ 25% ಸಾಮಾನ್ಯ ಮೀಸಲು ನಿಧಿಗೆ, 2% ಶಿಕ್ಷಣ ನಿಧಿಗೆ, ಹೀಗೆಲ್ಲ ಹೇಳ್ತೀವಿ. ಅದಷ್ಟನ್ನು ಮಾಡ್ತಾರೆ. ಅದು ಮಂಡಳಿಯ ಹೊಣೆಗಾರಿಕೆ ಅನ್ನೋದು ಶಿಫಾರಸು ಮಾಡುವಂಥದ್ದು. ಅದನ್ನ ಒಪ್ಪುತ್ತೆ ಯಾವುದು ಜನರಲ್ ಬಾಡಿ. ಆದ್ರೆ ನೌಕರರಿಗೆ ಬೋನಸ್ ಮತ್ತು ಸದಸ್ಯರಿಗೆ ಲಾಭಾಂಶ ನಿರ್ಧಾರ ಮಾಡುವುದು ಸದಸ್ಯರ ಹೊಣೆಗಾರಿಕೆ. ಸದಸ್ಯರು ಬೈಲಾದಲ್ಲಿರುವಂತಹ ಯಾವುದೇ ಅಂಶವನ್ನ ಅವರು ವ್ಯತಿರಿಕ್ತ ಮಾಡುವಂತಿಲ್ಲ. 25% ಸಾಮಾನ್ಯ ಮೀಸಲಿ ಕಳಿಸ್ಬೇಕು. ಸದಸ್ಯರು ಏನಾರು ಬೇರೆ ತರ ತೀರ್ಮಾನ ಮಾಡ್ಬೋದಾ ಸರ್, ಅದು 25 ಬೇಡ 20 ಮಾಡ್ಬೋದು ಅಂತ ಮಾಡ್ಬೋದಾ? ನೋ, ಬೈಲಾದಲ್ಲಿ ಹೇಳಿರೋದಷ್ಟು ಬೈಲಾದ ಹಂಗೇನೆ ವಿಂಗಡಣೆ ಆಗ್ಬೇಕು. ಅದರಲ್ಲಿ ಸದಸ್ಯರಿಗೆ ಏನೇ ನಿರ್ಧಾರ ಮಾಡ್ಲಿಕ್ಕೆ, ವ್ಯತಿರಿಕ್ತವಾಗಿ ನಿರ್ಧಾರ ಮಾಡ್ಲಿಕ್ಕೆ ಅವ್ರಿಗೆ ಹಕ್ಕಿಲ್ಲ. ಅದಷ್ಟು ಮಾಡ್ತಾರೆ. ಆದ್ರೆ ಅದರ ನಂತರ ಉಳಿಯುವಂತಹ ಪ್ರಾಫಿಟ್ ಏನಿದೆ ಅದು ಯಾರ್ಯಾರಿಗೆ ಎಷ್ಟೆಷ್ಟು ಸಲ್ಲಬೇಕು ಅಂತ ತೀರ್ಮಾನ ಮಾಡುವಂಥದ್ದು ಸದಸ್ಯರ ಹೊಣೆಗಾರಿಕೆ. ಅದರಲ್ಲಿ ಪ್ರಮುಖವಾಗಿ 2 ವಿಚಾರಗಳಿಗೆ ಇದು ಮಾಡುತ್ತೆ. ಏನು, ನೌಕರರಿಗೆ ಬೋನಸ್ ಎಷ್ಟು ಕೊಡಬೇಕು. ಲಾಭ ಇದ್ದಾಗ ನೌಕರರಿಗೆ ಬೋನಸ್ ಬಗ್ಗೆ ನಾನು ವಿಶೇಷವಾಗಿ ಚರ್ಚೆ ಮಾಡಿದ್ದೆ. ಲಾಭ ಇದ್ದಾಗ ನೌಕರರಿಗೆ 2 ತಿಂಗಳಿಗೆ ಮೀರದಂತಹ ವೇತನವನ್ನು ಬೋನಸ್ ರೂಪದಲ್ಲಿ ಕೊಡಬಹುದು ಅಂತೇಳಿ ಆಕ್ಟ್ ಹೇಳುತ್ತೆ. ಅದ್ರ ಪ್ರಕಾರ ಕೊಡಬಹುದು. ಹಾಗೆ ಸದಸ್ಯರಿಗೆ ಲಾಭಾಂಶ ನಿರ್ಧರಿಸಬಹುದು. ಸದಸ್ಯರಿಗೆ ಲಾಭಾಂಶ ಎಷ್ಟು ಕೊಡಬಹುದು? ಮ್ಯಾಕ್ಸಿಮಮ್ 25% ಅನ್ನೋದು ನಾನು ಹಿಂದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮ್ಯಾಕ್ಸಿಮಮ್ 25% ಕೊಡ್ಬೋದು. ಅದರ ಒಳಗಡೆಗೆ ವಿಂಗಡಣೆ ಮಾಡುವಂಥದ್ದು ಏನು ಶಿಫಾರಸ್ ಮಾಡ್ತಾರೆ ಜನರಲ್ ಆಡಳಿತ ಮಂಡಳಿಯವರು, ಅದನ್ನು ಒಪ್ಪಿಕೊಳ್ಬಹುದು ಅಥವಾ ಒಪ್ಪದೆ ಬೇರೆ ರೀತಿಯಲ್ಲಿ ನಿರ್ಧಾರ ಮಾಡ್ಬೋದು. ಅದು ಸದಸ್ಯರ ಹೊಣೆಗಾರಿಕೆ. ಅದು ಆದ ಕೂಡಲೇ, ಇವಿಷ್ಟು ಆದ ನಂತರ ಬೈಲಾದ ಪ್ರಕಾರ ವಿಂಗಡಣೆ ಆಗಿದೆ, ಸರ್ಕಾರ ನೌಕರರಿಗೆ ಬೋನಸ್ ಆಗಿದೆ, ಸದಸ್ಯರಿಗೆ ಲಾಭಾಂಶ ಕೊಟ್ಟಿದ್ದೀವಿ, ಆಮೇಲೆ ಉಳಿದ ಲಾಭಾಂಶವನ್ನು ಹೇಗೆ ಎಲ್ಲಿಗೆ ವರ್ಗಾಯಿಸಬೇಕು ಅಂತೇಳಿ ಸದಸ್ಯರು ತೀರ್ಮಾನ ಮಾಡಿದ್ದಾರೆ. ಇದಿಷ್ಟು ಆದ ನಂತರ ಆದಷ್ಟು ಬೇಗ ಅವುಗಳನ್ನು ಲೆಕ್ಕಪತ್ರಗಳಲ್ಲಿ ನಮೂದನೆ ಮಾಡಬೇಕು. ಅಂದ್ರೆ ಯು ಹ್ಯಾವ್ ಟು ಎಂಟರ್ ದೋಸ್ ಥಿಂಗ್ಸ್. ಪ್ರಾಫಿಟ್ ಏನು ನೆಟ್ ಪ್ರಾಫಿಟ್ ಬಂದಿರುತ್ತೆ, ಆ ನೆಟ್ ಪ್ರಾಫಿಟ್ ಅನ್ನ ಅದಷ್ಟು ನಿಧಿಗಳಿಗೆ ಮತ್ತು ಬೋನಸ್ಗೆ ಮತ್ತು ಲಾಭಾಂಶಕ್ಕೆ ಹಾಕಿ ಅದನ್ನ ಅಪ್ರಾಪ್ರಿಯೇಟ್ ಮಾಡ್ಬೇಕಾಗತ್ತೆ. ಅದನ್ನ ಆದಷ್ಟು ಬೇಗ ಮಾಡ್ಬೇಕಾಗತ್ತೆ. ಯಾವಾಗ ಅಂದ್ರೆ ಜನರಲ್ ಬಾಡಿ ಕಳೆದ ಅತಿ ಶೀಘ್ರದಲ್ಲಿ. ಯಾಕೆ ಶೀಘ್ರದಲ್ಲಿ ಅಂತ ಹೇಳ್ತೀವಿ ಅಂದ್ರೆ, ಇದಿಷ್ಟು ಆದ ನಂತರ ರಿಪೋರ್ಟ್ಗಳನ್ನ ಕೊಡಬೇಕಾಗತ್ತೆ. ನಾವು ಸಂಯುಕ್ತ ಸಹಕಾರಿಗೆ ಸಂವಾದ ಸಹಕಾರಿಯಾಗಿದ್ದಲ್ಲಿ, ಇಲ್ದೋದ್ರೆ AR ಮತ್ತು DD ಅವರಿಗೆ ಕೊಡ್ಬೇಕಾಗತ್ತೆ. ಅದಕ್ಕೆ ಬೇಕಾಗತ್ತೆ. ಸೊ ಲಾಭ ವಿಂಗಡಣೆಯ ನಮೂದುಗಳನ್ನು ಪರಿಗಣನೆ ಮಾಡುವಾಗ ಲಾಭ ವಿಂಗಡನಾ ತಕ್ತೆ ಅಂತೇಳಿ ನಾವು ಅದನ್ನ ಚರ್ಚೆ ಮಾಡಿದ್ವಿ, ನಿಮ್ಗೆ ಗೊತ್ತಿರ್ಬೋದು. ಲಾಭ ವಿಂಗಡನಾ ತಕ್ತೆಯಲ್ಲಿ ಏನಿರ್ತದೆ, ಪ್ರಾಫಿಟ್, ನೆಟ್ ಪ್ರಾಫಿಟ್ ಏನ್ ಬಂದಿದೆ ಅದು ಮಾತ್ರ ಇರ್ತದೆ ಬಲಗಡೆಯಲ್ಲಿ. ಅದನ್ನ ವಿವಿಧ ನಿಧಿಗಳಿಗೆ ಜಮಾ ಮಾಡಿ ಅದನ್ನ ಲಾಭ ವಿಂಗಡನಾ ತಕ್ತೆಗೆ ಖರ್ಚು ಹಾಕಿ ನಾವು ನಮೂದಿಸ್ತೀವಿ. ಅದ ನಂತರದಲ್ಲಿ ಮಂಡಳಿ ಶಿಫಾರಸು ಮಾಡದಂತೆ ತೀರ್ಮಾನಿಸಿ ನೌಕರಿಗೆ ಬೋನಸ್ಸು, ಸದಸ್ಯರಿಗೆ ಲಾಭಾಂಶ, ಇದಿಷ್ಟನ್ನು ನಾವು ಸೂಕ್ತವಾಗಿ ನಮೂದಿಸಬೇಕು.
ಅಂದ್ರೆ ಇದಿಷ್ಟು ಲಾಭ ವಿಂಗಡಣೆಯ ಪ್ರಾಫಿಟ್ ಅಪ್ರಾಪ್ರಿಯೇಷನ್. ಇದು ಈ ಲಾಭ ವಿಂಗಡಣೆ ಮಾಡುವಂತದ್ದು, ಅಪ್ರೋಪ್ರಿಯೇಟ್ ಮಾಡುವಂತಹ ಎಲ್ಲ ನಮೂದುಗಳನ್ನು ಸೂಕ್ತವಾಗಿ ಲೆಕ್ಕಪತ್ರಗಳಲ್ಲಿ ದಾಖಲಿಸಬೇಕು. ಹೆಚ್ಚಿನ ಜನರು ನಾವು ಇದನ್ನ ಮಾಡ್ತಾ ಇಲ್ಲ. ಡೈರೆಕ್ಟ್ ಆಗಿ ಓಪನಿಂಗ್ ಬ್ಯಾಲೆನ್ಸಸ್ ನ ತಗೊಂಡು ಹೋಗ್ಬಿಡ್ತೀವಿ ಹೊರತು ಈ ರೀತಿ ವಿಂಗಡಣೆ ಮಾಡಿ ಲೆಕ್ಕಪತ್ರಗಳನ್ನ ನಾವು ಕ್ಲೋಸ್ ಮಾಡೋದಿಲ್ಲ. ಅಲ್ಲಿ ಈ ಲಾಭಾಂಶ ಬಂದಿರುವಂತದ್ದು ಕ್ಲೋಸ್ ಆಗ್ಬೇಕು, ಆ ವರ್ಷ ಹಂಚಿಕೆ ಆಗ್ಬೇಕು ಅದು. ಹಾಗಾಗಿ ಅದನ್ನು ಮಾಡಬೇಕು. ಲಾಭ ಅಪ್ರಾಪ್ರಿಯೇಷನ್ ಬೇರೆ, ಅಂದ್ರೆ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಬೇರೆ, ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಬೇರೆ. ಲಾಭ ವಿಂಗಡಣೆ ನಮೂದುಗಳನ್ನು ನಾವು ಇದಿಷ್ಟು ಮಾಡಿದ್ವಿ, ವಿಂಗಡಿಸಿದ್ವಿ. ಯಾವ್ದಾದಕ್ಕೆ ಇಂತಿಂತ ಬೈಲಾದ ಪ್ರಕಾರ ಇಂತಿಂತ ನಿಧಿಗಳಿಗೆ ಅಂತಲ್ಲ, ಬೈಲಾದ ಪ್ರಕಾರ ನಾವು ನಿಧಿಗಳಿಗೆ ಜಮಾ ಮಾಡಿದ್ವಿ, ನಂತರದಲ್ಲಿ ಬೋನಸ್ಸು ಅದಕ್ಕೆ ಇದಕ್ಕೆ ವಿಂಗಡಣೆ ಮಾಡಿದೀವಿ. ವಿಂಗಡಿಸಿದ ನಂತರ ಹಂಚಿಕೆ ಮಾಡಬೇಕು. ಏನು ಲಾಭ ವಿಂಗಡಣೆ ಆಗಿದೆ ಅದೇ ರೀತಿ ಆ ಲಾಭ ಹಂಚಿಕೆ ಆಗ್ಬೇಕು. ಆ ಲಾಭ ಹಂಚಿಕೆಯಲ್ಲಿ ಬೋನಸ್ ಘೋಷಣೆ ಆಗಿದ್ರೆ, ಲಾಭಾಂಶ ಘೋಷಣೆ ಆಗಿದ್ರೆ ಅದು ಕೂಡ ಸೇರ್ಕೊಂಡಿರತ್ತೆ. ಅಂದ್ರೆ ಲಾಭ ವಿಂಗಡಣೆ ಆದ ನಂತರ ಒಂದಿಷ್ಟು ಲಾಭ ಉಳಿಯುತ್ತೆ, ಅದನ್ನ ಹಂಚ್ಬೇಕು ನಾವು. ಬೈಲಾದಲ್ಲಿರುವಂತ ಅತಿ ಸೂಕ್ಷ್ಮವಾದಂತ ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳ್ಳಿ. ಬೈಲಾದಲ್ಲಿರುವಂತ ಪ್ರಕಾರ ವಿಂಗಡಣೆ ಮಾಡುವಂತದ್ದು, ಅಪ್ರಾಪ್ರಿಯೇಟ್ ಮಾಡುವಂತದ್ದು ಮಾಡಿದ ನಂತರ ಉಳಿದ ಲಾಭವನ್ನ ಹೇಗೆ ಹಂಚ್ತೀರಿ ಅಂತ ಕೇಳ್ತಾರೆ. ಇಲ್ಲ ಬೋನಸ್ ಕೊಡ್ತೀವಿ ನಾವು, ಲಾಭಾಂಶ ಘೋಷಣೆ ಮಾಡ್ತೀವಿ, ಆ ರೀತಿ ಏನ್ ಮಾಡ್ತೀವಿ ಅದನ್ನು ಮಾಡ್ಬೇಕಾಗತ್ತೆ. ಆ ಘೋಷಣೆಯಾದ ಬೋನಸ್ ಅನ್ನ ಆಯಾ ನೌಕರರ ವೇತನ ಅರ್ಹತೆಗಳನುಗುಣವಾಗಿ ಲೆಕ್ಕಪತ್ರಗಳಲ್ಲಿ ನಮೂದು ಮಾಡಬೇಕು. ಅಂದ್ರೆ ಎಲ್ಲ ನೌಕರರಿಗೂ 1 ತಿಂಗಳಿಗೆ ವೇತನ, 2 ತಿಂಗಳಿಗೆ ಮೀರದಂತೆ ವೇತನ. ಅಂದ್ರೆ ವೇತನ ಅಂದ್ರೆ ಯಾವುದು, ಅವ್ರಿಗೆ ಅರ್ಹತೆ ಏನು, ಈ ವರ್ಷ ಸೇರಿದವರಿಗೂ ಸಿಗತ್ತಾ, ಎಷ್ಟು ವರ್ಷದಿಂದ ಸೇವೆ ಮಾಡಿದವ್ರಿಗೆ ಮಾತ್ರ ಇರ್ತದೆ, ಎಷ್ಟು ವರ್ಷ ಅಂತೇಳಿ ಮಾಡ್ಲಿಕ್ಕೆ ಬರೋದಿಲ್ಲ, 12 ತಿಂಗಳಿದ್ರೆ ಅವ್ನಿಗೆ ಕೊಡ್ಲೇಬೇಕಾಗತ್ತೆ. ಹಾಗಾಗಿ ಅದನ್ನ ಆ ರೀತಿ ಅರ್ಹತೆಗಳನುಗುಣವಾಗಿ ನಾವು ಲೆಕ್ಕಪತ್ರಗಳಲ್ಲಿ ಲೆಕ್ಕ ಹಾಕಿ ನಮೂದು ಮಾಡಬೇಕು. ಹಾಗೆ ಘೋಷಣೆಯಾದ ಲಾಭಾಂಶ ಇದೆಯಲ್ಲ ಅದನ್ನು ಕೂಡ ಹಿಂದೊಮ್ಮೆ ಡಿವಿಡೆಂಡ್ ಡಿಕ್ಲರೇಷನ್ ಅಂಡ್ ಕ್ಯಾಲ್ಕುಲೇಷನ್ ಬಗ್ಗೆನೆ ಒಂದು ಅವಧಿಯಲ್ಲಿ ಅನೇಕ ಎಕ್ಸಾಂಪಲ್ಸ್ ತಗೊಂಡು ಕೂಡ ಹೇಳಿದ್ದೆ, ನಿಮ್ಮಲ್ಲಿ ನೆನಪಿರ್ಬೋದು. ಅಕಸ್ಮಾತ್ ಹೊಸಬ್ರು ಇದ್ದೀರಿ, ಯಾರೋ ಇವತ್ತು ಹೊಸಬ್ರು ಬಂದಿದ್ದೀರಿ ಅಂದ್ರೆ ನೀವು ಹಿಂದಿನ ಇದಕ್ಕೆ ಹೋಗ್ಬೋದು. ಡಿವಿಡೆಂಡ್ ಡಿಕ್ಲರೇಷನ್ ಬಗ್ಗೆನೆ ಒಂದು ಅವಧಿ ತಗೊಂಡಿದ್ವಿ, ಅಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ, ಆ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಹಾಗಾಗಿ ಆ ಲಾಭಾಂಶವನ್ನ ಸದಸ್ಯರು ಹೊಂದಿರುವ ಷೇರುಗಳಿಗೆ ಅನುಗುಣವಾಗಿ ಲೆಕ್ಕ ಹಾಕಿ ನಮೂದಿಸಬೇಕು. ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟ ಮಾಡ್ಕೊಳ್ಳಿ. ವೋಟಿಂಗ್ ರೈಟ್ ಇರೋದು ಒಬ್ಬ ಮನುಷ್ಯ ಒಂದು ವೋಟು. ರವೀಂದ್ರನಾಥ್ ಹತ್ರ 100 ಶೇರ್ ಇದೆ, ಒಂದೇ ವೋಟು. ರವೀಂದ್ರನಾಥ್ ಹತ್ರ 10,000 ಶೇರ್ ಇದೆ, ಒಂದೇ ವೋಟು. ಆದರೆ ಲಾಭ ಹಾಗಲ್ಲ. ಲಾಭ ಅವನ ಶೇರಿಗೆ ಅನುಗುಣವಾಗಿ ಹೆಚ್ಚಾಗತ್ತೆ. ಒಬ್ಬರ ಹತ್ರ ಮಿಸ್ಟರ್ ಎ ಹತ್ರ 5 ಶೇರ್ ಇದೆ, ಅವನಿಗೆ 50 ರೂಪಾಯಿ ಸಿಗ್ಬೋದು. ಮತ್ತೊಬ್ಬನ ಹತ್ರ 100 ಶೇರ್ ಇದೆ, ಹಾಗಾದ್ರೆ ಅವನಿಗೆ 100 ರೂಪಾಯಿ ಸಿಗತ್ತೆ, 1000 ರೂಪಾಯಿ ಸಿಗತ್ತೆ. ಹಾಗೆ ಲಾಭಾಂಶ ಇದು ಮಾಡಿದಾಗ, ಲಾಭಾಂಶ ಘೋಷಣೆ ಮಾಡಿ ಲಾಭಾಂಶ ವಿತರಣೆ ಮಾಡುವಾಗ ಷೇರಿಗೆ ಅನುಗುಣವಾಗಿ ನಾವು ಮಾಡ್ತೀವಿ. ಅದೇ ಮತದಾನದ ಯೋಗ್ಯತೆ ಮಾಡುವಾಗ ಒಬ್ಬ ಮನುಷ್ಯ 1 ವೋಟು ಅಷ್ಟೇ. ಹಾಗಾಗಿ ಎಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಕೆಲವರು ಹೇಳ್ತಾರೆ ಸರ್ ಲಾಭ ಇದು ಮಾಡುವಾಗ ಎಲ್ಲರಿಗೂ ಈಕ್ವಲ್ ಆಗಿ ಹಂಚ್ಬೇಕಾ? ನಾಟ್ ನೆಸರಿ. ಎಲ್ಲರೂ ಈಕ್ವಲ್ ಆಗಿ ಶೇರ್ ಇದೆ ಅಂದ್ರೆ ಈಕ್ವಲ್ ಆಗಿ ಹಂಚ್ತೀವಿ ಅಷ್ಟೇ. ಆದ್ರೆ ಹಂಚಿಕೆ ಆಗುವಂತ ಬೇಸ್ ಏನಿದ್ರು ಅವರು ಹೊಂದಿದ ಷೇರುಗಳು ಪೂರ್ಣವಾಗಿ ಪಾವತಿಯಾಗಿರುವ ಷೇರುಗಳನ್ನು ಮಾತ್ರ ಪರಿಗಣಿಸಬೇಕು. ಪಾರ್ಶಿಯಲಿ ಭಾಗಶಃ ಪಾವತಿಯಾದಂತಹ ಷೇರುಗಳನ್ನ ಪರಿಗಣಿಸುವಂತಿಲ್ಲ. ಅದನ್ನ ನಾನು ಹಿಂದೆ ಅನೇಕ ಸಾರಿ 2 ಸಾರಿನ 3 ಸಾರಿನ ವಿಚಾರಗಳಲ್ಲಿ ಪ್ರಸ್ತಾಪ ಮಾಡಿದ್ವಿ. ಮತ್ತೆ ಆಮೇಲೆ ಈ ಲಾಭಾಂಶವನ್ನು ಹಂಚಿಕೆ ಮಾಡಿ ಆಗಿದೆ, ನೌಕರಿಗೆ ಬೋನಸ್ ಕೊಟ್ಟಾಗಿದೆ, ಲಾಭಾಂಶವನ್ನು ಹಂಚಿಕೆ ಮಾಡಿದೀವಿ ಅಂದ್ರೆ ಉಳಿದಂತ ಲಾಭ ಎಷ್ಟು ಉಳಿದಿರ್ಬೋದು? 27,000 ಉಳಿಬಹುದು, 270 ರೂಪಾಯಿ ಉಳಿಬಹುದು, ಯಾವ್ದಾದ್ರು. ಅದನ್ನ ಎಲ್ಲಿಗೆ ನಾವು ವರ್ಗಾಯಿಸಬೇಕು ಅನ್ನೋದನ್ನ ಮತ್ತೆ ಅದಕ್ಕೊಂದು ನಮೂದು ಬೇಕಾಗತ್ತೆ. ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂದ್ರೆ ಈ ಘೋಷಣೆ ಲಾಭ ವಿತರಣೆ ಮತ್ತು ಲಾಭ ಹಂಚಿಕೆ, ವಿಂಗಡಣೆ ಮತ್ತು ಲಾಭ ಹಂಚಿಕೆ ಆದ ನಂತರ profit and loss account appropriation, it should be closed. Balance should be transferred to ಸಾಮಾನ್ಯ ಮೀಸಲು ನಿಧಿ, ಜನರಲ್ ರಿಸರ್ವ್. ಸೊ ಈ ಲಾಭ ಹಂಚಿಕೆಯ ನಮೂದುಗಳು ಈ ರೀತಿ ಹಂಚಿಕೆ ಆಗತ್ತೆ. ನೆಕ್ಸ್ಟ್ ಲಾಭ ವಿತರಣೆ, ಲಾಭ ವಿಂಗಡಣೆ, ಲಾಭ ಹಂಚಿಕೆ, ಲಾಭ ವಿತರಣೆ.
ಮೂರು ಬೇರೆ ಬೇರೆದು. ಏನಂದ್ರೆ ಲಾಭ ವಿಂಗಡಣೆ ಹಂಚಿಕೆ ಆದ ನಂತರ ಅದು ಪಾವತಿಸಬೇಕಾದ ಬಾಬ್ತುಗಳಿಗೆ ಪಾವತಿ ಮಾಡಬೇಕು. ಫಸ್ಟ್ ಘೋಷಣೆ ಆಗತ್ತೆ, ಲಾಭ ಇಷ್ಟಿದೆ ಅಂತ ಘೋಷಣೆ ಆಗತ್ತೆ. ಅದರಲ್ಲಿ ಇದಕ್ಕೆ ವಿಂಗಡಣೆ ಆಗತ್ತೆ. ವಿಂಗಡಣೆ ಆದ ನಂತರ ಲಾಭ ಹಂಚಿಕೆ, ಉಳಿದಂತ ಲಾಭವನ್ನು ಹಂಚಿಕೆ ಮಾಡ್ತೀವಿ. ಹಂಚಿಕೆ ಆದ ನಂತರ ವಿತರಣೆ ಮಾಡ್ತೀವಿ, ಅಂದ್ರೆ ಆಕ್ಚುಯಲ್ ಪೇಮೆಂಟ್ ಆದಾಗ ಶಿಕ್ಷಣ ನಿಧಿಯನ್ನ ಪಾವತಿಸುತ್ತೀರಿ. ಆ ಶಿಕ್ಷಣ ನಿಧಿ ಪಾವತಿಯ ನಮೂದು ಹೋಗ್ಬೇಕು. ಯಾಕಂದ್ರೆ ಇಟ್ ಇಸ್ ಎ ಟ್ರಾನ್ಸಾಕ್ಷನ್. ಕ್ಯಾಶ್ ಹೋಗತ್ತೆ, ಬ್ಯಾಂಕಿನ ಮೂಲಕ ಪಾವತಿ ಮಾಡ್ತೀರಿ. ಇಟ್ ಇಸ್ ಎ ಟ್ರಾನ್ಸಾಕ್ಷನಲ್ ಎಂಟ್ರಿ. ಮಹಾಮಂಡಳಕ್ಕೆ ಅಥವಾ ಸಂಯುಕ್ತ ಸಹಕಾರಿಗೆ ಪಾವತಿ ಮಾಡಬೇಕು. ನಂತರದಲ್ಲಿ ಬೋನಸ್ ಹಂಚಿಕೆ ಮಾಡಿದ್ರೆ ಬೋನಸ್ ಹಂಚಿಕೆಯನ್ನ ನೌಕರರಿಗೆ ಪಾವತಿಸಬೇಕು. ಆ ನಂತರದಲ್ಲಿ ಲಾಭಾಂಶವನ್ನು ಆಯಾ ಸದಸ್ಯರಿಗೆ ಪಾವತಿಸಬೇಕು. ಪೇಮೆಂಟ್ ಐದರ್ ಯು ಟ್ರಾನ್ಸ್ಫರ್ ಇಟ್ ಟು ದೇರ್ ರೆಸ್ಪೆಕ್ಟಿವ್ ಸೇವಿಂಗ್ಸ್ ಅಕೌಂಟ್ ಆರ್ ಯು ಪೇ ಇಟ್ ಆಫ್. ನಿಮ್ಮಲ್ಲಿ ಅವರ ಉಳಿತಾಯ ಖಾತೆ ಇದ್ರೆ ಆ ಉಳಿತಾಯ ಖಾತೆಗೆ ವರ್ಗಾವಣೆ ಮಾಡಿದ್ರೆ ಅವ್ರಿಗೆ ಬೇಕಾದಾಗ ಅವ್ರು ತಗೊಂಡೋಗ್ತಾರೆ. ಸ್ನೇಹಿತರೆ, ಅವತ್ತು ಕೂಡ ಲಾಭ ವಿತರಣೆ ಬಗ್ಗೆ ಹೇಳುವಾಗ ಹಿಂದೆ ಕೂಡ ಹೇಳಿದ್ದೆ ಲಾಭಾಂಶ ವಿತರಣೆ ಬಗ್ಗೆ. ಹಿಂದೆ ಲಾಭವನ್ನ ಆ ರೀತಿ ವರ್ಗಾಯಿಸಿ ಪೇಮೆಂಟ್ ಮಾಡ್ಲಿಕ್ಕೆ ಆಪ್ಷನ್ ಇರಲಿಲ್ಲ. 2013 ನಂತರ ಕ್ಲೈಮ್ ಮಾಡ್ಬೇಕು. ಮೊದಲು ಅನ್ಕ್ಲೈಮ್ಡ್ ಡಿವಿಡೆಂಡ್ ಅಂತ ಇರ್ತಿತ್ತು. ಕ್ಲೈಮ್ ಮಾಡದೇ ಇರುವಂತಹ ಡಿವಿಡೆಂಡ್. ನಿಮ್ಮಲ್ಲಿ ಅವರದ್ದು ಸೇವಿಂಗ್ಸ್ ಅಕೌಂಟ್ ಇದೆ ಅಂತ ಹೇಳಿದ್ರೆ ಕ್ಲೈಮ್ ಪ್ರಶ್ನೆನೇ ಬರೋದಿಲ್ಲ. ಅವರ ಅಕೌಂಟಿಗೆ, ಅವರ ಸೇವಿಂಗ್ಸ್ ಅಕೌಂಟಿಗೆ. ಹಾಗಂತ ಸರ್ ನಾವು ನಮ್ಮ ಘೋಷಣೆಯಾದ ಲಾಭಾಂಶವನ್ನು ಅವ್ರ ಶೇರ್ ಖಾತೆಗೆ ವರ್ಗಾವಣೆ ಮಾಡ್ಬೋದಾ? ನೋ, ಯು ಕ್ಯಾನ್ ನಾಟ್ ಆಡ್ ಎನಿಥಿಂಗ್ ಟು ದಿ ಶೇರ್ ಅಕೌಂಟ್. ಯಾಕೆಂದ್ರೆ ಅದು ಶೇರಿನ ಮೇಲೆ ಮತ್ತದ್ದು ಬಂದು ಮುಂದಿನ ವರ್ಷ ಆ ಲಾಭದ ಮೇಲೆ ಲಾಭ ಕೊಡ್ಬೇಕಾಗತ್ತೆ. ಹಾಗೆ ಮಾಡುವಂತಿಲ್ಲ. ಹಾಗಾಗಿ ನೀವ್ ಏನ್ ಮಾಡ್ಬೋದು, ಆ ಲಾಭಾಂಶವನ್ನ ಆಯಾ ಸದಸ್ಯರ ಸೇವಿಂಗ್ಸ್ ಅಕೌಂಟ್ ಇದೆ, ನಿಮ್ಮಲ್ಲಿ ಉಳಿತಾಯ ಖಾತೆ ಇದೆ, ಮತ್ತು ನಿಮ್ಮಲ್ಲಿ ಲಾಭ ವಿಂಗಡಣೆಯ ಇದರಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಹ್ಯಾಸ್ ಟೇಕನ್ ಎ ಕಾಲ್, ಅದನ್ನ ಆ ರೀತಿ ಮಾಡಬಹುದು ಅಂತ ತೀರ್ಮಾನ ಮಾಡಿದೆ. ಹಾಗಿದ್ದಾಗ ಅವರವರ ಖಾತೆಗೆ ವರ್ಗಾಯಿಸಿದರೆ ಅದು ಪಾವತಿಯಾದಂತೆ. ಹಾಗಾಗಿ ಇದಿಷ್ಟು ಇದೇ ನಮೂದಿ ಆಗ್ಬೇಕು. ಫಸ್ಟ್ ನಿಧಿಗಳಿಗೆ ವರ್ಗಾವಣೆ ಆಗತ್ತೆ, ನಂತರ ಹಂಚಿಕೆ ಆದಂತಹ ಪಾವತಿ ಮಾಡ್ಲಿಕ್ಕೆ ಆರ್ಡರ್ ಇದೆ. ಪಾವತಿಯನ್ನ ಮೊದಲು ನಾವು ಲಾಭಾಂಶ ಕೊಟ್ಬಿಡ್ತೀವಿ ಸರ್, ಕಡೆಗೆ ನಾವು ನೌಕರರಿಗೆ ಬೋನಸ್ ಕೊಡ್ತೀವಿ ಸರ್, ಕಡೆಗೆ ಹೇಗಾದ್ರೂ ಅಪ್ರಾಪ್ರಿಯೇಷನ್ ಆಗಿದೆ, ಬೇರೆ ಬೇರೆ ಇದೆ, ಅದಕ್ಕೆ ಆಮೇಲೆ ನಾವು ಲಾಸ್ಟಿಗೆ ಸಹಕಾರ ಶಿಕ್ಷಣ ನಿಧಿಯನ್ನು ಪಾವತಿ ಮಾಡ್ತೀವಿ. ನೋ, ಸಹಕಾರ ಶಿಕ್ಷಣ ನಿಧಿಗೆ ಪಾವತಿಯಾಗದೆ ನೌಕರರಿಗೆ ಬೋನಸ್ ವಿತರಣೆ ಅಥವಾ ಪಾವತಿ ಮಾಡುವಂತಿಲ್ಲ. ಫಸ್ಟ್ ಪ್ರಯಾರಿಟಿ ಸಹಕಾರ ಶಿಕ್ಷಣ ನಿಧಿಗೆ. ನಾನು ಮೊದಲಿಂದಲೇ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಸಹಕಾರ ಶಿಕ್ಷಣ ನಿಧಿಗೆ ಪಾವತಿ ಮಾಡ್ಲಿಕ್ಕೆ ನೀವು ಅವರ ಸಂಚಾಲಕರು ಅಥವಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಯೂನಿಯನ್ ಇಂದ ಯಾರೋ ಒಬ್ರು ಬರಬೇಕು, ಅವರು ಚೆಕ್ ಇಟ್ಕೊಳ್ಬೇಕು, ತಗೊಂಡೋಗ್ಬೇಕು. ಸರ್ ಅಲ್ಲಿವರೆಗೆ ನಾವು ಇಟ್ಕೊಂಡಿರ್ತೀವಿ, ಕಡೆಗೆ ಪಾವತಿ ಮಾಡ್ತೀವಿ, ಯು ಆರ್ ಕಾಟ್. ನಿಮ್ಮ ಮೇಲೆ ಅಬ್ಜೆಕ್ಷನ್ ಬರುತ್ತೆ. ಆಡಿಟ್ ರಿಪೋರ್ಟ್ ಅಲ್ಲಿ ನಾವು ಸ್ಪಷ್ಟವಾಗಿ ನಮೂದಿಸಬೇಕು. ಆಡಿಟ್ ರಿಪೋರ್ಟ್ ಫಾರ್ಮ್ಯಾಟ್ ನಲ್ಲೇ ಇದೆ. ಅವ್ರು ಯಾರೋ ಬರ್ತಾರೆ ಚೆಕ್ ತಗೊಂಡೋಗ್ಲಿಕ್ಕೆ, ನಮ್ಗೆ ಸಹಕಾರ ಪತ್ರಿಕೆಯಲ್ಲಿ ಒಂದು ಫೋಟೋ ಬರಬೇಕು ಸರ್, ಅದಕ್ಕೋಸ್ಕರ ನಾವು ಇಟ್ಕೊಂಡಿದೀವಿ. ನಥಿಂಗ್ ಆಫ್ ದಟ್ ಸಾರ್ಟ್. ಇಟ್ ಈಸ್ ಯುವರ್ ಆಬ್ಲಿಗೇಷನ್. ನಿಮ್ಮ ವಿಂಗಡಣೆ ಆದ ನಂತರ ನೌಕರರಿಗೆ ಬೋನಸ್ ಪಾವತಿ ಮಾಡೋದಕ್ಕಿಂತ ಮೊದಲು, ಅಂದ್ರೆ ಬೋನಸ್ ಅನ್ನ ಅವ್ರ ಖಾತೆಗೆ ವರ್ಗಾಯಿಸುವುದಕ್ಕಿಂತ ಮೊದಲು, ಲಾಭಾಂಶವನ್ನ ಆಯಾ ಸದಸ್ಯರಿಗೆ ಕೊಡೋದಕ್ಕಿಂತ ಮೊದಲು ಸಹಕಾರ ಮಹಾಮಂಡಳಕ್ಕೆ ಅಥವಾ ಸಂಯುಕ್ತ ಸಹಕಾರಿಗೆ ನಿಮ್ಮ ಶಿಕ್ಷಣ ನಿಧಿ ಪಾವತಿಯಾಗಿರಬೇಕು. ಆಮೇಲೆ ಶಿಕ್ಷಣ ನಿಧಿ ಪಾವತಿ ಆದ್ಮೇಲೆ ಡಿವಿಡೆಂಡ್ ಕೊಡ್ಬೋದಾ ಸರ್? ಇಲ್ಲ. ಡಿವಿಡೆಂಡ್ ಕೊಡೋದಕ್ಕಿಂತ ಮೊದಲು ಶಿಕ್ಷಣ ನಿಧಿ ಪಾವತಿ ಆದ ನಂತರ ನೌಕರರಿಗೆ ಪಾವತಿಸಬೇಕಾದ ಬೋನಸ್ ಅನ್ನ ಪಾವತಿಸಬೇಕು, ಅವರ ಖಾತೆಗೆ ವರ್ಗಾಯಿಸಬೇಕು. ಆ ನಂತರದಲ್ಲಿ ನೀವು ಡಿವಿಡೆಂಡ್ ಅನ್ನ ಹಂಚಬಹುದು. ಸರ್ ಹೇಗಾದ್ರೂ ಬರ್ತಾರೆ ಸರ್, ನಾವು ಕೊಟ್ಟಿದೀವಿ, ಅದು ಬೇರೆ ಇಟ್ಕೊಂಡಿದೀವಿ, ಹೇಗಾದ್ರೂ ಕೊಡ್ತೀವಿ. ನೋ, ದಟ್ ವಿಲ್ ಬಿ ರಿಪೋರ್ಟೆಡ್ ಇನ್ ಯುವರ್ ಆಡಿಟ್ ರಿಪೋರ್ಟ್. ಇಲ್ಲಿ ಆಡಿಟರ್ಸ್ ಯಾರ್ಯಾರು ಇದೀರಿ ತಾವು ಗಮನ ವಹಿಸಿ ಇದನ್ನು ಕೂಡ ವಿ ನೀಡ್ ಟು ರಿಪೋರ್ಟ್. ಪಾವತಿಯಾದಂತಹ ಲಾಭ ವಿತರಣೆ ಮಾಡಿದ್ದು ಹ್ಯಾಕ್ ಮಾಡಿದ್ದಾರೆ ಅನ್ನೋದನ್ನ ವಿ ನೀಡ್ ಟು ಕಮೆಂಟ್. ನಾವು ಟಿಪ್ಪಣಿ ನೀಡಬೇಕಾಗತ್ತೆ ಅದಕ್ಕೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಸಿಇಒಗಳು ಅಥವಾ ಯಾರ್ಯಾರಿದ್ದೀರಿ, ಡೈರೆಕ್ಟರ್ಸ್ ಇದ್ದೀರಿ, ಎಲ್ಲರೂ ಗಮನ ವಹಿಸಿ.
ಆಮೇಲೆ ಪ್ರತಿ ತಿಂಗಳ ಮಾಹೆಯಾನ ಜಮಾ ಖರ್ಚು ತಕ್ಕಂತೆ ತಯಾರಿಸಲೇಬೇಕಾ? ಖಂಡಿತ. ಯಾಕೆಂದ್ರೆ ಮಂಡಳಿಯ ಸಭೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಅಜೆಂಡಾ ಏನಿರ್ತದೆ ಅಂದ್ರೆ ಹಿಂದಿನ ತಿಂಗಳ ಜಮಾ ಖರ್ಚು ತಕ್ತೆಗಳನ್ನು ಪರಿಶೀಲಿಸಿ ಅನುಮೋದಿಸುವುದು. ವರ್ಷಕ್ಕೊಮ್ಮೆ ತಯಾರಿಸ್ತೀವಿ ಸರ್? ನೋ. ನೀವು ಪ್ರತಿ ಮಾಹೆಯಾನ ತಿಂಗಳಿಗೂ ಜಮಾ ಖರ್ಚು ತಕ್ತೆ, ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಎಲ್ಲ ಮಾಡ್ಬೇಕಾ ಸರ್? ನಾಟ್ ನೆಸರಿ. ಆದ್ರೆ ಜಮಾ ಖರ್ಚು ತಕ್ತೆಯನ್ನ ನೀವು ತಯಾರಿಸಿ ಮಂಡಳಿಯ ಸಭೆಯಲ್ಲಿ ಮಂಡಿಸಬೇಕು. ಹಾಗಾಗಿ ಯಾವ್ದು ಬೇಕು ಅಂದ್ರೆ ಜಮಾ ಖರ್ಚು ಅಂತ ಹೇಳಿದ್ರೆ ಹಿಂದಿನ ತಿಂಗಳು ಸ್ವೀಕರಿಸಿದ ಪಾವತಿಸಿದ ಎಲ್ಲ ಹಣಕಾಸು ವಿವರಗಳು. ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಯಾವ್ದು ತೋರಿಸೋದಿಲ್ಲ, ಡಿಪ್ರಿಸಿಯೇಷನ್ ಎಂಟ್ರೀಸ್, ಕ್ಲೋಸಿಂಗ್ ಎಂಟ್ರೀಸ್ ಏನು ಇರೋದಿಲ್ಲ. ಏನ್ ಬಂದಿದೆ, ಏನು ಹೋಗಿದೆ. ಜಮಾ ಖರ್ಚು ತಕ್ತೆಯನ್ನ ನಾನು ದೀರ್ಘವಾಗಿ ಒಂದು ಅವಧಿಯಲ್ಲಿ ಹೇಳಿದೀವಿ ಏನೇನು ಇರುತ್ತೆ ಜಮಾ ಖರ್ಚು ತಕ್ತೆಯಲ್ಲಿ ಅಂತ. ಹಾಗಾಗಿ ಆ ರೀತಿ ಜಮಾ ಖರ್ಚು ತಕ್ತೆ ಅಂದ್ರೆ ಕೇವಲ ನಗದು ರೂಪದಲ್ಲಿ ಬಂದಿರುವಂತದ್ದು ಅಥವಾ ಕೊಟ್ಟಿರುವಂತದ್ದು ಸೇರಿ, ಜೊತೆಗೆ ಹೊಂದಾಣಿಕೆ ನಮೂದುಗಳು, ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಯಾವುದು ಇರೋದಿಲ್ಲ. ಈ ಜಮಾ ಖರ್ಚು ತಕ್ತೆಯಲ್ಲಿ ಪ್ರತಿ ತಿಂಗಳು ಏನ್ ಜಮಾ ಬಂದಿದೆ, ಏನ್ ಖರ್ಚಾಗಿದೆ ಅನ್ನೋದ್ರಿಂದ ಒಂದು ಅಜಮಾಸ ಲೆಕ್ಕ, ಒಂದು ಅಂದಾಜು ಸಿಗತ್ತೆ. ಯಾರಿಗೆ? ಸರ್ಕಾರ ಸಂಘ ಹೇಗ್ ನಡೀತಾ ಇದೆ ಅನ್ನೋದಕ್ಕೆ ಒಂದು ಆಡಳಿತ ಮಂಡಳಿಗೆ ಒಂದು ಅಜಮಾಸು, ಒಂದು ಅಂದಾಜು ಸಿಗತ್ತೆ. ಏನು ನಾವು ಹಿಂದಿನ ತಿಂಗಳಿಗಿಂತ ಈ ತಿಂಗಳು ನಮ್ಮ ಸಾಲ ವಸೂಲಾತಿ ಹೇಗಿದೆ, ಅಥವಾ ಸಾಲ ನೀಡಿರೋದು ಹೇಗಿದೆ, ಅಥವಾ ಠೇವಣಿಗಳು ಎಷ್ಟು ಬಂದಿದೆ, ಅಥವಾ ಠೇವಣಿಗಳ ಮರುಪಾವತಿ ಹೇಗಿದೆ, ಇದನ್ನೆಲ್ಲ ನೋಡ್ಲಿಕ್ಕೆ ಅನುಕೂಲ ಆಗತ್ತೆ. ಅದ್ರ ಅಕಸ್ಮಾತ್ ಏನೋ ಏರುಪೇರಾಗಿದೆ ಅಂದ್ರೆ ಇದ್ರಲ್ಲಿ ನಾವು ನಿರ್ಣಯಿಸಬೇಕು, ಯಾವ ತರ ಕ್ಯಾಶ್ ಬ್ಯಾಲೆನ್ಸ್ ತುಂಬಾ ಉಳ್ಕೊಳ್ತಾ ಇದೆ, ಹಾಗಾದ್ರೆ ನಾವು ಯಾವ ರೀತಿ ಅದನ್ನ ವಿಲೇವಾರಿ ಮಾಡಬೇಕು, ಈ ರೀತಿ ಬಗ್ಗೆ ಇದ್ ಮಾಡ್ಲಿಕ್ಕೆ ನಿರ್ಣಯಿಸ್ಲಿಕ್ಕೆ ಅದು ಅಗತ್ಯ ಆಗತ್ತೆ. ಅದಕ್ಕೋಸ್ಕರ ಮಾಡ್ಬೇಕಾಗತ್ತೆ. ಹಾಗಾಗಿ ಪ್ರತಿ ತಿಂಗಳ ಜಮಾ ಖರ್ಚು ತಕ್ತೆ ತಯಾರಿಸಿ ಅದನ್ನ ಆಡಳಿತ ಮಂಡಳಿಯ ಸಭೆಯಲ್ಲಿ ಮಂಡಿಸುವಂತದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕರ್ತವ್ಯಗಳಲ್ಲಿ ಒಂದು. ಹಾಗಾಗಿ ಅದನ್ನ ನಿರ್ವಹಿಸಬೇಕು. ಹಾಗೆ ನಿರ್ದೇಶಕ ಮಂಡಳಿ ಮತ್ತು ಸಾಮಾನ್ಯ ಇದರ ನಿರ್ಣಯ ಪುಸ್ತಕ ನಿರ್ವಹಣೆ, ಇಲ್ಲಿ 2 ಸಭಾ ನಿರ್ಣಯ ರೆಸಲ್ಯೂಷನ್ ಬುಕ್. ನಿರ್ದೇಶಕ ಮಂಡಳಿಗೆ ಬೇರೆ, ಸಾಮಾನ್ಯ ಸಭೆ ಅಂದ್ರೆ ಜನರಲ್ ಬಾಡಿ ರೆಸಲ್ಯೂಷನ್ ಬುಕ್ ಬೇರೆ ಇರ್ತದೆ. ಎರಡನ್ನು ಒಂದರಲ್ಲೇ ಮಾಡುವಂತಿಲ್ಲ, ಬೇರೆ ಬೇರೆ ಪುಸ್ತಕಗಳನ್ನ ಇಡಬೇಕು. ಹಾಗಾಗಿ ಇವು ಆಡಳಿತಾತ್ಮಕವಾಗಿ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ಆಡಳಿತಾತ್ಮಕ ನಿರ್ಣಯಗಳೆಲ್ಲ ಇದರಲ್ಲಿ ದಾಖಲಾಗಿರುತ್ತೆ. ಹಾಗಾಗಿ ಈ ಪುಸ್ತಕ ತುಂಬಾ ಕ್ರಮಬದ್ಧವಾಗಿರ್ಬೇಕು. ಯಾವ ರೀತಿ ಪುಸ್ತಕವನ್ನು ನಿರ್ವಹಿಸಬೇಕು, ಯಾವ ರೀತಿ ಶರಾಬರಿಬೇಕು, ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆನೂ ನಾನು ದಾಖಲೆಗಳ ನಿರ್ವಹಣೆ ಬಗ್ಗೆ ಹೇಳಿದ್ದೆ. ಹಾಗಾಗಿ ಇದನ್ನ ಕ್ರಮಬದ್ಧವಾಗಿ ಮಾಡಬೇಕು. ಯಾವುದೇ ಸಭೆ ಆಗ್ಲಿ, ನಿರ್ದೇಶಕ ಮಂಡಳಿ ಸಭೆ ಆಗ್ಲಿ ಅಥವಾ ಸಾಮಾನ್ಯ ಸಭೆ ಆಗ್ಲಿ, ಅದು ಸಭೆ ನಡೆದ 7 ದಿನದೊಳಗಾಗಿ ನಡಾವಳಿಗಳನ್ನ ಯಥಾವತ್ತಾಗಿ ದಾಖಲಿಸಬೇಕು. ಆ ನಡಾವಳಿಗಳನ್ನು ದಾಖಲಿಸೋದ್ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಮತ್ತೆ ಈ ಪುಸ್ತಕಗಳನ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅವಾಗ್ಲೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ನಡಾವಳಿಗಳನ್ನ ಕೈ ಬರಹದಲ್ಲಿ ದಾಖಲಿಸಬೇಕು. ಸರ್ ನಾವು ಕಂಪ್ಯೂಟರ್ ಮೇಂಟೈನ್ ಮಾಡ್ತಾ ಇದೀವಿ. ನೋ, ಯು ಆರ್ ನಾಟ್ ಸಪೋಸ್ ಟು. ಕಂಪ್ಯೂಟರ್ ದಾಖಲೆ ಮಾಡಿದೀವಿ ಸರ್, ನಾವು ಅದನ್ನ ಪ್ರಿಂಟ್ ಮಾಡಿ ಅದನ್ನ ಪೇಸ್ಟ್ ಮಾಡ್ತೀವಿ ಸರ್, ನಾವು ಸೈನ್ ಮಾಡ್ತೀವಿ. ನೋ, ಇಟ್ ಇಸ್ ನಾಟ್ ವ್ಯಾಲಿಡ್. ನೀವು ಬೇಕಾದ್ರೆ ಸರ್ಕ್ಯುಲೇಷನ್ಗೆ ನಿಮ್ಮಲ್ಲಿ ಅನುಮತಿ ತಗೊಳ್ಳಿಕ್ಕೆ ಡ್ರಾಫ್ಟ್ ಅನ್ನ ಸರ್ಕ್ಯುಲೇಟ್ ಮಾಡ್ಕೊಳ್ತೀವಿ, ಅದಕ್ಕೆಲ್ಲ ನೀವು ಕಂಪ್ಯೂಟರೈಸ್ಡ್ ಮಾಡ್ಕೊಳ್ಳಿ, PDF ಅಲ್ಲಿ ಕಳಿಸಿ, ಏನು ತೊಂದರೆ ಇಲ್ಲ. ಆದರೆ ಸಭಾ ನಿರ್ಣಯಗಳ ಪುಸ್ತಕದಲ್ಲಿ ಏನು ನಿರ್ದೇಶಕ ಮಂಡಳಿ ಇರ್ಬೋದು ಅಥವಾ ಜನರಲ್ ಬಾಡಿ ಇರ್ಬೋದು, ಅದರ ನಿರ್ಣಯದ ಪುಸ್ತಕದಲ್ಲಿ ದಾಖಲೆ ಮಾಡುವಾಗ ಮಾತ್ರ ಅದನ್ನ ಸಹಿ ಅಕ್ಷರದಲ್ಲಿ ಬರೆದಿರ್ಬೇಕು. ಯಾರದಾರು ಕೈ ಬರೋದಲ್ಲಿ ಅದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿನೇ ಬರೀಬೇಕಾ ಸರ್? ಖಂಡಿತ ಇಲ್ಲ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲವು ಸಾರಿ ಬರೆದ್ರೆ ಬೇರೆ ಯಾರಿಗೂ ಓದ್ಲಿಕ್ಕೆ ಅರ್ಥ ಆಗೋದಿಲ್ಲ ಸರ್. ಅಕ್ಷರಗಳು ಹಾಗಿದ್ರೆ ಅದು ಬರೆಯೋದು ಬೇಡ. ನೀಟಾಗಿ ಯಾರು ಬರೀತಾರೋ ಅವರಿಂದ ಬರ್ಸಿ ಅದನ್ನ ದೃಢೀಕರಿಸಬೇಕು. ಯಾರು? ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಆ ಸಭೆಯ ಅಧ್ಯಕ್ಷರು, ಸಹಕಾರಿ ಅಧ್ಯಕ್ಷರಲ್ಲ. ಆ ಸಭೆಯ ಅಧ್ಯಕ್ಷರು ಸಹಕಾರಿ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅವರು, ಅಥವಾ ಅವರ ಅನುಪಸ್ಥಿತಿಯಲ್ಲಿ ಬೇರೆ ಯಾರು ಅಧ್ಯಕ್ಷತೆ ವಹಿಸಿದ್ದಾರೆ ಅಂದ್ರೆ ಯಾರು ಆ ಅಧ್ಯಕ್ಷತೆ ವಹಿಸಿದ್ರೋ ಅವರು ಸಹಿ ಮಾಡಬೇಕು. ಮತ್ತೆ ಈ ಪುಸ್ತಕ ಯಾರ ಹತ್ರ ಇರಬೇಕು? ಅಧ್ಯಕ್ಷರ ಹತ್ರ ಇರುವಂತದ್ದಲ್ಲ, ಬೇರೆ ಎಲ್ಲೂ ಇರುವಂತದ್ದಲ್ಲ. ಇದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಅಭಿರಕ್ಷೆಯಲ್ಲಿ ಇರಬೇಕು. ಹಾಗಾಗಿ ಇದು ಅತಿ ಮುಖ್ಯವಾದಂತಹ ಒಂದು ದಾಖಲೆ. ಇನ್ನು ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ
ವಿವರಣೆ ಬೇಕಾಗುವಂತದ್ದು ಇನ್ನೊಂದು ಪುಸ್ತಕ ನಿರ್ದೇಶಕ ಮಂಡಳಿ ಮತ್ತು ಸಾಮಾನ್ಯ ಸಭೆಗಳ ನಿರ್ಣಯದ ಪುಸ್ತಕದ ಬಗ್ಗೆ ನಾನು ಹಿಂದೆ ಕೂಡ ನಿರ್ಣಯ ಪುಸ್ತಕ ರೆಸಲ್ಯೂಷನ್ ಪಾಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವೊಂದು ಉದಾಹರಣೆ ಸಹಿತ ನಾನು ಹೇಳಿದ್ದೆ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ಹೆಚ್ಚು ವಿಶೇಷ ಮಾಡೋದಿಲ್ಲ. ಆದ್ರೆ ಹಾಜರಿ ಪುಸ್ತಕವನ್ನ ಆಡಳಿತ ಮಂಡಳಿಯ ಸಭೆ ಆಗಿರ್ಬೋದು, ಸಾಮಾನ್ಯ ಸಭೆಗಳಾಗಿರ್ಬೋದು, ನಿಗದಿತ ಕೋರಂನೊಂದಿಗೆ ಸಕ್ರಮವಾಗಿ ನಡೆದಿದೆ ಅನ್ನೋದಕ್ಕೆ ಈ ಹಾಜರಿ ಪುಸ್ತಕ ದಾಖಲೆ. ಯಾರ್ಯಾರು ಬಂದಿದ್ದಾರೆ ಅಂತ ಕೋರಂ ಆಗಿತ್ತಾ ಇಲ್ಲ ಅನ್ನೋದಕ್ಕೆ ಪ್ರೂಫ್ ಏನು ಅಂದ್ರೆ ಈ ಮಂಡಳಿ ಸಭೆಗಳ ಹಾಜರಾತಿ ಪುಸ್ತಕಗಳು. ಇದನ್ನ 3 ರೀತಿಯಲ್ಲಿ ಮೇಂಟೈನ್ ಮಾಡಬಹುದು. ಒಂದು, ಆಡಳಿತ ಮಂಡಳಿಯ ಸಭಾ ನಿರ್ಣಯದ ಪುಸ್ತಕದಲ್ಲೇ ಇದನ್ನು ಮೇಂಟೈನ್ ಮಾಡ್ತೀವಿ, ತಪ್ಪೇನಿಲ್ಲ, ಮಾಡ್ಬೋದು. ಆದ್ರೆ ಸಾಮಾನ್ಯ ಸಭೆಯ ನಿರ್ಣಯ ಪುಸ್ತಕದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಕಾರ್ಯಸಾಧ್ಯತೆ ಹಿನ್ನೆಲೆಯಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಸಾಮಾನ್ಯ ಸಭೆಯ ನಿರ್ಣಯದ ಪುಸ್ತಕವನ್ನ ಮತ್ತು ಹಾಜರಾತಿ ಪುಸ್ತಕವನ್ನ ಒಮ್ಮೆಲೆ ನಿರ್ವಹಿಸೋದು ಕಷ್ಟ ಆಗತ್ತೆ. ಅದನ್ನ ಬೇರೆ ಬೇರೆಯಾಗಿ ನಿರ್ವಹಿಸಬಹುದು. ಈ ಪುಸ್ತಕಗಳನ್ನ ಭೌತಿಕವಾಗಿ, ಇದನ್ನು ಕೂಡ ಭೌತಿಕವಾಗಿ ನಿರ್ವಹಿಸ್ತಕ್ಕದ್ದು. ಅಂದರೆ ಕಂಪ್ಯೂಟರೈಸ್ ಮಾಡಿರ್ತೀವಿ ಸರ್, ಎಲ್ಲ ಅಟೆಂಡೆನ್ಸ್ ಇದು ಮಾಡ್ತೀವಿ. ಇಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ ನಿಮಗೆ. ಸರ್ ನಮ್ಮಲ್ಲಿ 3,500 ಜನ ಮೆಂಬರ್ಸ್ ಇದ್ದಾರೆ, ಅವರಷ್ಟದ್ದು ಒಂದೇ ಪುಸ್ತಕದಲ್ಲಿ ನಮ್ಗೆ ಹಿಡಿಯೋದಿಲ್ಲ. ನಾವು ತಾಲೂಕು ವಾರ ವಿಂಗಡಣೆ ಮಾಡಿ ಒಂದೊಂದು ಇದನ್ನ ನಾವು ಶೀಟ್ ತಕ್ಕೊಳ್ತೀವಿ, ಆಮೇಲೆ ಅವರಿಂದ ಸಹಿ ಹಾಕ್ಸ್ತೀವಿ. ಅದನ್ನ ಹೆಂಗಿಡೋದು? ತಪ್ಪೇನಿಲ್ಲ, ಮಾಡಬಹುದು. ನಿಮ್ಮ ವ್ಯಾವಹಾರಿಕ ಅನುಕೂಲ, ಕಾರ್ಯಸಾಧ್ಯತೆ ಅನುಕೂಲ, ಅದಕ್ಕೋಸ್ಕರ ಮಾಡಬಹುದು. ಆದರೆ ಆ ಪುಸ್ತಕ ಇದು ಆದ ನಂತರ ಅವುಗಳನ್ನ ಒಂದೇ ಪುಸ್ತಕದಲ್ಲಿ, ಬೇರೆ ಬೇರೆ ಶೀಟ್ಗಳಲ್ಲಿ ಇದ್ದಿದ್ದನಷ್ಟನ್ನು ಒಂದೇ ಪುಸ್ತಕದಲ್ಲಿ ಬೈಂಡ್ ಮಾಡಿ, ಸೀರಿಯಲ್ ನಂಬರ್ ಹಾಕಿ, ಅವರ ಇದಿರುವಂತದ್ದು ಏನು ಸಹಿ ಇರುವಂತಹದ್ದು ದಾಖಲೆಗಳನ್ನೆಲ್ಲ ಸಾಕ್ಷೀಕರಿಸಿ ನೀವು ಸಹಿ ಮಾಡತಕ್ಕದ್ದು. ಅಂತಿಮವಾಗಿ ಅದು ಬೌಂಡೆಡ್ ಬುಕ್ ಆಗಿರ್ಬೇಕಾಗತ್ತೆ. ಸಪೋಸ್ ಈಗ ಕೆಲವು ಸಾರಿ ಏನಾಗತ್ತೆ, 4-5 ಕೌಂಟರ್ ನಾವು ಅಟೆಂಡೆನ್ಸ್ ತಗೊಳ್ತೀವಿ ಸರ್, ಒಂದೇ ಸರಿ ಎಲ್ಲರೂ ಬಂದಿರೋದಿಲ್ಲ, ಒಂದೇ ಪುಸ್ತಕ ನಿರ್ವಹಿಸೋದು ಕಷ್ಟ ಆಗತ್ತೆ. ಖಂಡಿತ ನಾನು ಒಪ್ಕೊಳ್ತೀನಿ. ಆದರೆ ಅವುಗಳನ್ನ ಸಭೆ ನಡೆದ ನಂತರ ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಸೀರಿಯಲ್ ನಂಬರ್ ಹಾಕಿ ಅದೇ ಪ್ರಕಾರ ಮೇಂಟೈನ್ ಮಾಡ್ಬೇಕಾಗತ್ತೆ. ಮತ್ತು ಬೈಂಡ್ ಮಾಡಿ ಅದಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಆ ಸಾಮಾನ್ಯ ಸಭೆಯ ಅಧ್ಯಕ್ಷರು ಯಾರಿದ್ರು ಅವರು ಸಹಿ ಹಾಕ್ಬೇಕು. ಯಾಕೆಂದ್ರೆ ಇದು ಶಾಶ್ವತ ದಾಖಲೆ. ಇದು ಕೂಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಭಿರಕ್ಷೆಯಲ್ಲಿ ಇರಬೇಕು. ಮತ್ತೆ ಇವುಗಳನ್ನು ಕೂಡ ಲೆಕ್ಕ ಪರಿಶೋಧಕರ ಪರಿಶೀಲನೆಗೆ ಹಾಜರುಪಡಿಸಬೇಕು. ಸೊ ಇದಾಗಿತ್ತು ಸಾಲಾಖೇಟಿನ ಒಳಗಡೆಗೆ ನಾವು ನಿರ್ವಹಿಸಬೇಕಾದಂತ ಕೆಲವೊಂದು ದಾಖಲೆಗಳು. ಇನ್ನು ಸಾಲಾಖೇಟ್ ದಿನ 31 ಮಾರ್ಚ್ಗೆ ಏನ್ ಮಾಡ್ಬೇಕು? 31 ಮಾರ್ಚ್ಗೆ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳಿರ್ತವೆ, ಅದಷ್ಟು ನಾವು ಮಾಡ್ಕೊಳ್ಬೇಕಾಗತ್ತೆ. ಏನು? ಪ್ರಾವಧಾನ ನಮೂದುಗಳನ್ನು ಮಾಡ್ಬೇಕಾಗತ್ತೆ. ಅಂದ್ರೆ ಯಾವ್ದಾವ್ದು ಪ್ರಾವಿಷನ್ ಮಾಡ್ಬೇಕಾಗತ್ತೋ ಅದಷ್ಟು ಹಿಂದಿನ ವರ್ಷದ ಎಕ್ಸ್ಪೆಂಡಿಚರ್ ಆಗಿ ಬುಕ್ ಆಗ್ಬೇಕು. ಅಂದ್ರೆ 31 ಪೇಮೆಂಟ್ ಮಾಡಿರೋದಿಲ್ಲ, ಅದಕ್ಕೆ ಅವಕಾಶ ಮಾಡ್ಕೊಡ್ತೀರಿ. ಆ ಅವಕಾಶಕ್ಕೆ ಮಾಡ್ಕೊಳ್ಳುವಂತದ್ದಕ್ಕೆ ನಾವು ಪ್ರಾವಿಷನ್ ಎಂಟ್ರಿ ಅಂತೀವಿ, ಅಥವಾ ಪೇಯಬಲ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ಲೆಕ್ಕ ಪರಿಶೋಧನಾ ಶುಲ್ಕದ ಪ್ರಾವಧಾನ. ವರ್ಷಾಂತದ ದುಡಿಮೆ ಬಂಡವಾಳದ ಮೇಲೆ ಇಲಾಖೆ ನಿರ್ಧರಿಸಿದ ದರದಲ್ಲಿ ಲೆಕ್ಕಾಚಾರ ಹಾಕಿ ಪ್ರಾವಧಾನ ಮಾಡಬೇಕು. ವರ್ಷಾಂತಕ್ಕೆ ನಿಮ್ಮ ದುಡಿಯುವ ಬಂಡವಾಳ ಗೊತ್ತಾಗತ್ತೆ ಎಷ್ಟು ಅಂತ. ಅದಕ್ಕೆ ಅಜಮಾಸು, ರೌಂಡೆಡ್ ಆಫ್ ಟು ನಿಯರೆಸ್ಟ್ 1000. ಒಂದ್ ಸ್ವಲ್ಪ ಜಾಸ್ತಿ ಇದ್ರೂ ಏನು ತೊಂದರೆ ಇಲ್ಲ, ಅಷ್ಟಕ್ಕೆ ಪ್ರಾವಿಷನ್ ಮಾಡಬೇಕು. ಪೇಮೆಂಟ್ ಮಾಡುವಾಗ ಮಾತ್ರ ಅವ್ರು ಕೊಟ್ಟ ಬಿಲ್ಲು ಅದು ಕರೆಕ್ಟ್ ಆಗಿದೆ ನೋಡ್ಕೊಂಡು ಆದ ನಂತರ ಪೇಮೆಂಟ್ ಮಾಡಬಹುದು. ಹಾಗಾಗಿ ಆ ಲೆಕ್ಕ ಪರಿಶೋಧನಾ ಶುಲ್ಕವನ್ನ ದುಡಿಯುವ ಬಂಡವಾಳ ಯಾವತ್ತು 31 ಮಾರ್ಚ್ಗೆ ಏನಿತ್ತೋ ಅವತ್ತಿನ ದುಡಿಯುವ ಬಂಡವಾಳದ ಮೇಲೆ ನಾವು ಲೆಕ್ಕಾಚಾರ ಹಾಕಿ ಇಷ್ಟು ಬರುತ್ತೆ. ಯಾಕೆಂದ್ರೆ ಅದ್ರ ಟೇಬಲ್ ಇದೆ, ಹಿಂದೆ ಕೂಡ ನಾನು ತೋರಿಸಿದ್ದೆ. ಆ ಟೇಬಲ್ ಪ್ರಕಾರ ಲೆಕ್ಕ ಹಾಕಿ ನೀವು ನಿಮ್ಮ ದುಡಿಯುವ ಬಂಡವಾಳದ ಆಧಾರದಲ್ಲಿ ಅದನ್ನ ಲೆಕ್ಕ ಹಾಕಿ ಪ್ರಾವಧಾನ ಮಾಡಬೇಕು. ನಿಯರೆಸ್ಟ್ 1000ಗೆ 500ಗೆ 1000ಗೆ ರೌಂಡ್ ಆಫ್ ಮಾಡಿ ಅದನ್ನ ಇಡ್ಬೋದು. ಯಾಕಂದ್ರೆ 5,735 ರೂಪಾಯಿ ಬಂದಿದೆ ಅಂದ್ರೆ 5,800 ರೂಪಾಯಿಗೆ ಅವ್ರು ರೌಂಡ್ ಆಫ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಯಾಕೆಂದ್ರೆ ಅದು ಬರೀ ಪ್ರಾವಧಾನ ಮಾತ್ರ. ಪೇಮೆಂಟ್ ಅಷ್ಟೇ ಮಾಡ್ಬೇಕಾ? ಪ್ರಾವಧಾನ ಮಾಡಿದಷ್ಟು ಪೇಮೆಂಟ್ ಮಾಡ್ಬೇಕಾ? ಇಲ್ಲ, ಅದು ಆಕ್ಚುಯಲ್ ಪೇಮೆಂಟ್ ಮಾಡುವಾಗ ಅವರು ಹೇಳ್ತಾರೆ ಇಷ್ಟ ಬರ್ತದೆ ಅಂತ, ಅಷ್ಟಕ್ಕೆ ನೀವು ನಿರ್ಧರಿಸ್ತೀರಿ, ಅದು ತೊಂದರೆ ಇಲ್ಲ. ಕಡಿಮೆನೂ ಆಗ್ಬೋದು, ಒಂದ್ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಅದಕ್ಕೆ ಏನು ಎಕ್ಸ್ಪ್ಲೇಷನ್ ಕೊಡ್ಬೋದು, ತೊಂದರೆ ಇಲ್ಲ.
ಎರಡನೇದು NPA ಪ್ರಾವಿಷನ್. ಏನು ಕರಡು ಸಾಲದ ಮೇಲೆ ಏನಂತ ನಿಮ್ಮಲ್ಲಿ ಒಂದು NPA ಪ್ರಾವಿಷನ್ ಹಿಂಗ್ ಮಾಡ್ಕೊಂಡಿದೀವಿ ಸರ್ ಅಂದ್ರೆ ಅದ್ರ ಪ್ರಕಾರ ಪ್ರಾವಧಾನ ಮಾಡಬೇಕು. NPA ಪ್ರಾವಿಷನ್ ಇಸ್ ಆಲ್ಮೋಸ್ಟ್ ಬಿಸಿನೆಸ್ ಪ್ರುಡೆನ್ಸ್ ಪ್ರಕಾರ ಕಂಪಲ್ಸರಿ. ಆಕ್ಟ್ ಪ್ರಕಾರ ಎಲ್ಲರ ಕಂಪಲ್ಸರಿ ಇದೆಯಾ? ಖಂಡಿತ ಇಲ್ಲ. ವ್ಯಾವಹಾರಿಕ ವಿವೇಚನೆ, ವ್ಯಾವಹಾರಿಕ ವಿವೇಕ, ಬಿಸಿನೆಸ್ ಪ್ರುಡೆನ್ಸ್ ಅಂತೀವಿ ನಾವು, ಬಿಸಿನೆಸ್ ವಿಸ್ಡಮ್. ಹಾಗಾಗಿ ಕೋಕುಬಾಕಿ ಪ್ರಾವಧಾನ ಮಾಡುವುದು ಒಳ್ಳೇದು. ಹಾಗಾಗಿ ಅದಕ್ಕೆ ಲೆಕ್ಕ ಹಾಕ್ಬೇಕು. ಅಂದಾಜು ಎಷ್ಟು ಬರ್ತಾ ಇಲ್ಲ, ನಾವು ನೋಟಿಸ್ ಕೊಟ್ಟ ನಂತರ ನಮ್ಗೆ ಹಾಜರಾಗಿಲ್ಲ, ಹಾಗಾಗಿ ಇಷ್ಟು ನಮ್ಗೆ ಅಂದಾಜು ಬರ್ಬೋದು. ಎಸ್. ಹಾಗೆ ತೆರಿಗೆ ಪ್ರಾವಧಾನ, ನಿಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ. ಯಾವುದೋ ಒಂದು ಟ್ಯಾಕ್ಸ್ ಲಯಬಿಲಿಟಿ ಇರುವಂತಹ ಒಂದಿಷ್ಟು ಇನ್ಕಮ್ ಇದೆ, ಅಥವಾ GST ಲಯಬಿಲಿಟಿ ಇದೆ, ಅಥವಾ ಇನ್ಯಾವುದೋ ತೆರಿಗೆ ಲಯಬಿಲಿಟಿ ಬರುತ್ತೆ ನಿಮ್ಮ ವ್ಯವಹಾರಕ್ಕೆ ಅನುಗುಣವಾಗಿ. ಹಾಗೇನಾದ್ರು ಇದ್ರೆ ಎಷ್ಟು ಬರ್ಬೋದು ಅಂತ ಹೇಳಿ ಅದನ್ನ ಲೆಕ್ಕ ಹಾಕಿ ಆಯಾ ತೆರಿಗೆ ಇದಕ್ಕೆ ನಾವು ಲೆಕ್ಕ ಹಾಕಿ ಇಡಬೇಕಾಗತ್ತೆ. ಇದು ಪ್ರಾವಧಾನ ನಮೂದುಗಳು. ಇದನ್ನ ಸಾಲ ಖೈರಿನ ಆದ ಕೂಡಲೇ ಆಡಿಟ್ ಮಾಡೋಕ್ಕಿಂತ ಮೊದಲು, ಅವರಿಗೆ ಲೆಕ್ಕಪತ್ರಗಳನ್ನು ಕೊಡೋದಕ್ಕಿಂತ ಮೊದಲು, ಸಾಲ ಖೈರಿನ ನಂತರ ಮಾಡುವಂತಹ ಎಂಟ್ರಿಗಳು. ನೆಕ್ಸ್ಟ್ ಹೊಂದಾಣಿಕೆ ನಮೂದುಗಳು, ಕೊಡಬೇಕಾದ ಬಡ್ಡಿ ಲೆಕ್ಕಾಚಾರ, ಸ್ವೀಕರಿಸಿದ ಠೇವಣಿಗಳು, ಸಾಲದ ಮೇಲೆ ವರ್ಷಾಂತದಲ್ಲಿ ಎಷ್ಟು ಕೊಡ್ಬೇಕಾಗತ್ತೆ ಅದರ ಒಂದು ಅಜಮಾಸು ಲೆಕ್ಕ ಹಾಕಿ ಕಾಣಿಸ್ಬೇಕು. ಹಾಗೆ ಬರಬೇಕಾದ ಬಡ್ಡಿ ಲೆಕ್ಕಾಚಾರ, ನೀಡಿರುವ ಬಡ್ಡಿ ಸಾಲಗಳು, ಹೂಡಿರುವ ಠೇವಣಿಗಳ ಮೇಲೆ ವರ್ಷಾಂತದಲ್ಲಿ ಬರಬೇಕಾದ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಿ ಕಾಣಿಸ್ಬೇಕು. ಇಲ್ಲಿ ಒಂದು ಕನ್ಫ್ಯೂಷನ್ ಬರ್ಬೋದು, ಸರ್ ಕೊಡಬೇಕಾದ ಬಡ್ಡಿ ಲೆಕ್ಕಾಚಾರ ಮಾಡಬೇಕು, ಹೌದು, ಆದ್ರೆ ಬರಬೇಕಾದ ಬಡ್ಡಿ ಲೆಕ್ಕಾಚಾರ ಮಾಡುವಂತಿಲ್ಲಲ್ಲ ಸರ್. ಖಂಡಿತ ಮಾಡುವಂತಿಲ್ಲ, ನಾವು ಲೆಕ್ಕದಲ್ಲಿ ತೋರಿಸೋದಿಲ್ಲ, ಅದು ಬೇರೆ. ಆದ್ರೆ ಲೆಕ್ಕಾಚಾರ ನಿಮ್ಮಲ್ಲಿ ಇರಬೇಕು. ನಿಮಗೆ ಅದರಿಂದ ಏನ್ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಮತ್ತೆ ಕೆಲವೊಂದು ಕಡೆ ಅದನ್ನ ತೋರಿಸುವಂತ ಇದು ಇದೆ. ಅದಕ್ಕೆ ನಿಮ್ಮ CAಗಳು ಅಥವಾ ನಿಮ್ಮ ಆಡಿಟರ್ ಸರಿಯಾಗಿ ಪ್ರಾವಧಾನ ಮಾಡದಿದ್ರೆ ಅದಕ್ಕೆ ಅವ್ರು ಬರ್ಬೇಕಾಗಿದ್ದು ಎಷ್ಟಿತ್ತು ಅಂತೂ ತೋರಿಸ್ಬೋದು, ಪುಸ್ತಕಗಳು ತೋರಿಸ್ಬೋದು, ಏನೂ ತೊಂದರೆ ಇಲ್ಲ. ಅದನ್ನ ಸರಿಯಾಗಿ ಪ್ರಾವಧಾನ ಮಾಡ್ಬೋದು. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ, ಅದನ್ನು ಕೂಡ ಮಾಡ್ಬೋದು. ಬರಬೇಕಾದ ಬಡ್ಡಿ ಲೆಕ್ಕಾಚಾರ ಜೊತೆಗೆ ಇತರೆ ಸಲ್ಲತಕ್ಕ ಜವಾಬ್ದಾರಿಗಳು, ಅದರ್ ಪೇಯಬಲ್ಸ್, ಬಾಡಿಗೆ ಇರ್ಬೋದು, ಸಂಬಳ ಇರ್ಬೋದು, ಟ್ಯಾಕ್ಸ್ ಇರ್ಬೋದು. ಅಂದ್ರೆ ಟ್ಯಾಕ್ಸ್ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಅದಲ್ಲ, ಬಿಲ್ಡಿಂಗ್ ಟ್ಯಾಕ್ಸ್ ಇರ್ಬೋದು, ಮುನ್ಸಿಪಲ್ ಟ್ಯಾಕ್ಸ್ ಇರ್ಬೋದು, ಈ ರೀತಿ ಅನೇಕ ತೆರಿಗೆಗಳು ಇರ್ಬೋದು. ಅಂತ ವೆಚ್ಚಗಳು, ಎಲ್ಲೋ ವಿದ್ಯುತ್ ಶುಲ್ಕ ಬಾಕಿ ಇರ್ಬೋದು. ಈ ರೀತಿ ಯಾವ್ದಾದ್ರು ಇದ್ರೆ ಅದನ್ನ ಲೆಕ್ಕ ಹಾಕಿ ನಮೂದು ಮಾಡಿ ಅದನ್ನ ಇತರೆ ಸಲ್ಲತಕ್ಕ ಜವಾಬ್ದಾರಿಗಳು ಅಂದ್ರೆ ಕೊಡಬೇಕಾಗಿದ್ದು ಅಂತೇಳಿ ನಾವು ತೋರಿಸ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಂದು ಸಾರಿ ಏನಾಗತ್ತೆ, ಬರೀ ಸಲ್ಲತಕ್ಕ ಜವಾಬ್ದಾರಿಗಳು ಮಾತ್ರ ಅಲ್ಲ, ಬರಬೇಕಾದಂಥದ್ದು ಇರ್ತದೆ. ನಾವು ಮುಂಗಡವಾಗಿ ಪಾವತಿಸುವ ವೆಚ್ಚಗಳು ಇರ್ಬೋದು. ಅದು ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಈ ವರ್ಷನೇ ಪೇಮೆಂಟ್ ಮಾಡ್ಬಿಟ್ಟಿದೀವಿ. ವಿಮೆ ಸಪೋಸ್ ಡಿಸೆಂಬರ್ ನಲ್ಲಿ ನಾವು ರಿನ್ಯೂವಲ್ ಮಾಡಿದೀವಿ, ವ್ಯಾಲಿಡಿಟಿ ನೆಕ್ಸ್ಟ್ ಇಯರ್ ಡಿಸೆಂಬರ್ ವರೆಗೆ ಇರ್ತದೆ. ಆವಾಗ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಅಷ್ಟನ್ನ ಜಮಾ ಖರ್ಚು ಮಾಡ್ಕೊಂಡು ನಾವು ಇದಕ್ಕೆ ಹಾಕೊಂಡು ಮುಂದಿನ ವರ್ಷಕ್ಕೆ ನಾವು ಇದು ಕೊಟ್ಟಿದ್ದನ್ನ ನಾವು ಮುಂದಿನ ವರ್ಷಕ್ಕೆ ಹಾಕ್ಬೋದು. ಇಟ್ ಇಸ್ ಟ್ರೂ ಅಕ್ರೂಯಲ್ ಸಿಸ್ಟಮ್. ಬಾಡಿಗೆ, ಕೆಲವೊಮ್ಮೆ ಬಾಡಿಗೆಯನ್ನು ಮುಂಗಡವಾಗಿ ಕೊಟ್ಟಿದ್ರೆ, ಯಾವ್ದಾದ್ರು ವೆಚ್ಚವನ್ನ ಮುಂಗಡವಾಗಿ ಕೊಟ್ಟಿದ್ರೆ ಆದಷ್ಟನ್ನ ಲೆಕ್ಕಾಚಾರ ಹಾಕಿ ಮಾಡ್ಕೊಡ್ಬೇಕಾಗತ್ತೆ. ಜೊತೆಗೆ ತಿದ್ದುಪಡಿ ನಮೂದುಗಳು, ರೆಕ್ಟಿಫಿಕೇಶನ್ ಎಂಟ್ರೀಸ್ ಅಂತೀವಿ. ಅಂದ್ರೆ ಯಾವುದೋ ಒಂದು ತಪ್ಪು ನಮೂದಾಗ್ಬಿಟ್ಟಿದೆ ಆರ್ಥಿಕ ವರ್ಷದಲ್ಲಿ. ನಾವು ಹಿಂದಿನ ವರ್ಷ ಮಾಡುವಾಗ ಎಲ್ಲೋ ಒಂದು ತಪ್ಪಾಗಿದೆ, ಅದು ಫೈನಲೈಸ್ ಆದ ಮೊದಲು ಗೊತ್ತಾಯ್ತು ನಮಗೆ. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಆದ ನಂತರ ಗೊತ್ತಾಗ್ಬಿಡ್ತು ಅದರಲ್ಲಿ ಇಂತಿಂತ ತಿದ್ದುಪಡಿ ಆಗಿದೆ. ರೆಕ್ಟಿಫಿಕೇಶನ್ ಎಂಟ್ರೀಸ್ ನಾನು ಹಿಂದೆ ಇದು ಮಾಡುವಾಗ ಹೇಳಿದ್ದೆ. ಅಡ್ಜಸ್ಟ್ಮೆಂಟ್ ಎಂಟ್ರೀಸ್, ರೆಕ್ಟಿಫಿಕೇಶನ್ ಎಂಟ್ರೀಸ್, ಕ್ಲೋಸಿಂಗ್ ಎಂಟ್ರೀಸ್, ಟ್ರಾನ್ಸಾಕ್ಷನಲ್ ಎಂಟ್ರೀಸ್, ಟ್ರಾನ್ಸ್ಫರ್ ಎಂಟ್ರೀಸ್, ಇವುಗಳ ಬಗ್ಗೆ ಎಲ್ಲ ನಾನು ಹೇಳಿದ್ದೆ. ಇದು ತಿದ್ದುಪಡಿ, ಅಡ್ಜಸ್ಟ್ಮೆಂಟ್ ಅಂದ್ರೆ ಅಮೆಂಡ್ಮೆಂಟ್ ಮಾಡುವಂಥದ್ದು. ಎಲ್ಲ ಒಂದ್ ಕಡೆ ಪೋಸ್ಟಿಂಗ್ ಎರರ್ ಆಗಿರ್ತದೆ, ಎರರ್ ಇನ್ ಪೋಸ್ಟಿಂಗ್ ಟು ರಾಂಗ್ ಅಕೌಂಟ್, ಅಥವಾ ಕ್ಯಾಪಿಟಲ್ ಐಟಮ್ ಟ್ರೀಟೆಡ್ ಆಸ್ ರೆವಿನ್ಯೂ ಐಟಮ್. ಯಾವುದೋ ಒಂದು ಎಂಟ್ರಿನೇ ಮಿಸ್ ಮಾಡ್ಬಿಟ್ಟಿದೀವಿ, ಒಮಿಷನ್ ಆಫ್ ಎಂಟ್ರಿ. ಹಾಗೆ ಯಾವುದೋ ಒಂದು ಜಮಾ ಖರ್ಚು ತಪ್ಪು ವರ್ಗೀಕರಣ ಆಗಿದೆ, ಅಂದ್ರೆ ವರ್ಗೀಕರಣ ಮಾಡುವಾಗ ತಪ್ಪಾಗ್ಬಿಟ್ಟಿದೆ. ಕ್ಯಾಪಿಟಲ್ ಇದ್ದಿದ್ದು ರೆವಿನ್ಯೂಗೋ, ರೆವಿನ್ಯೂ ಇದ್ದಿದ್ದು
ಇದಕ್ಕೂ ಈ ತರ ಆಗಿದೆ, ರಾಂಗ್ ಕ್ರೆಡಿಟ್ ಆಗ್ಬಿಟ್ಟಿದೆ ಮೆಂಬರ್ಗಳಲ್ಲಿ. ಯಾರ್ದೋ ಒಬ್ರದ್ದು ಅಕೌಂಟಿಗೆ ಹೋಗ್ಬೋದು, ನಾರಾಯಣ ಅಂತ ಅವ್ರ ಅಕೌಂಟಿಗೆ ಹೋಗ್ಬೇಕಾಗಿತ್ತು, ನಾಗರಾಜ್ ಅಕೌಂಟಿಗೆ ಹೋಗ್ಬಿಟ್ಟಿದೆ. ರಾಂಗ್ ಕ್ರೆಡಿಟ್ ಟು ಡಿಫರೆಂಟ್ ಪರ್ಸನ್ಸ್. ಅಥವಾ ಯಾವುದೋ ಒಂದು ಎಂಟ್ರಿಗೆ ಡಬಲ್ ಎಂಟ್ರಿ ಆಗ್ಬಿಟ್ಟಿದೆ, 2 ಸಾರಿ ಖರ್ಚು ಹಾಕ್ಬಿಟ್ಟಿದೀವಿ ಅಥವಾ 2 ಸಾರಿ ಜಮಾ ತಗೊಂಡಿದೀವಿ. ಒಂದೇ ಟ್ರಾನ್ಸಾಕ್ಷನ್ ಆಗಿದ್ದು ಅದನ್ನ 2 ಸಾರಿ ಎಂಟ್ರಿ ಮಾಡಿದೀವಿ. ನಾನೊಂದ್ ಸಾರಿ ಮಾಡಿದೀನಿ, ನಮ್ಮ ಅಸಿಸ್ಟೆಂಟ್ ಮತ್ತೊಂದ್ ಸಾರಿ ಮಾಡಿದ್ದಾರೆ. ಡಬಲ್ ಎಂಟ್ರಿ, ದಟ್ಸ್ ಪಾಸಿಬಲ್. ಇಂಥದ್ನೆಲ್ಲ ಇದು ಮಾಡ್ಲಿಕ್ಕೆ ನಾವು ತಿದ್ದುಪಡಿ ನಮೂದುಗಳು ಅಂತ ಹೇಳ್ತೀವಿ. ಅದನ್ನ ರಿವರ್ಸ್ ಮಾಡ್ಬೇಕಾಗತ್ತೆ. ಯಾವ್ದೊಂದು 2 ಬಾರಿ ಆಗಿದೆ ಅಂದ್ರೆ ರಿವರ್ಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಂತಹ ತಿದ್ದುಪಡಿನ ಇದನ್ನೆಲ್ಲ ನಾವು ಆ ಹಂತದಲ್ಲಿ ನಾವು ಮಾಡ್ಬೇಕಾಗತ್ತೆ. ಇವೆಲ್ಲ ಸಾಲ ಖೈರಿನ ದಿನ ಅಂದ್ರೆ ಲಾಸ್ಟ್ ಡೇನಲ್ಲಿ ಏನಾದ್ರು ಆಗಿದ್ರೆ ಇದಿಷ್ಟನ್ನು ಸರಿಪಡಿಸ್ಕೊಳ್ತೀವಿ. ಇನ್ನು ಸಾಲ ಖೈರಿನ ನಂತರ ನಿರ್ವಹಿಸಬೇಕಾದಂತ ಕ್ರಮಗಳು ಏನೇನು ಅಂದ್ರೆ ಪಾಯಿಂಟ್ಸ್ ಟು ಕನ್ಸಿಡರ್ ಆಫ್ಟರ್ ದಿ ಇಯರ್ ಎಂಡ್, ಬಿಫೋರ್ ದಿ ಇಯರ್ ಎಂಡ್, ಆಸ್ ಆನ್ ದಿ ಡೇಟ್ ಆಫ್ ಇಯರ್ ಎಂಡ್, ಆಫ್ಟರ್ ದಿ ಇಯರ್ ಎಂಡ್. ಏನೇನು ಒಂದೊಂದೇ ಹೇಳ್ತೀನಿ. ಆದಾಯ ವೆಚ್ಚ ತಕ್ತೆಯನ್ನು ಮುಕ್ತಾಯ ಮಾಡುವಂತದ್ದು ಈಗಷ್ಟೇ ಹೇಳಿದೆ. ಹಿಂದಿನ ವರ್ಷದ ಕ್ಲೋಸಿಂಗ್ ಎಂಟ್ರೀಸ್ ಮಾಡದಂಗೆ ಈ ವರ್ಷದಕ್ಕೂ ಕ್ಲೋಸಿಂಗ್ ಎಂಟ್ರೀಸ್ ಪಾಸ್ ಮಾಡಬೇಕು. P&L ಅಕೌಂಟ್ ಏನಿರ್ತದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಹಾಕುವಂತದ್ದನ್ನ ಅಷ್ಟು ಎಂಟ್ರೀಸ್ ಕ್ಲೋಸ್ ಮಾಡಿಸಿ ಆಯಾ ರೆವಿನ್ಯೂ ಅಕೌಂಟಿಗೆ ಕ್ಲೋಸಿಂಗ್ ಎಂಟ್ರಿ ಹಾಕಿ ಇಲ್ಲಿಗೆ ತರಬೇಕಾಗತ್ತೆ. ಅದು ಆದಾಯ ವೆಚ್ಚವನ್ನ ಮುಕ್ತಾಯ ಮಾಡುವಂಥದ್ದು. ಆದಾಯ ವೆಚ್ಚ ತಕ್ತೆಗಳನ್ನ ಮುಕ್ತಾಯ ಮಾಡಿ ಆದಾಯ ವೆಚ್ಚ ತಕ್ತೆಗೆ ತಂದಿಡುವಂಥದ್ದು. ಹಾಗೆ ವಾರ್ಷಿಕ ಜಮಾ ಖರ್ಚು, ಮಾಹೆಯಾನ ಜಮಾ ಖರ್ಚುಗಳನ್ನ ಆಯಾ ಹಂತದಲ್ಲಿ ಮಾಡಿರ್ತೀರಿ. ಈಗ ವಾರ್ಷಿಕ ಜಮಾ ಖರ್ಚು ತಕ್ತೆಗಳನ್ನ ಮಾಡ್ತೀರಿ. ಹಾಗೆ ವಾರ್ಷಿಕ ಆರ್ಥಿಕ ತಕ್ತೆಗಳು, ವಾರ್ಷಿಕ ಆರ್ಥಿಕ ತಕ್ತೆಗಳು ನಿಮ್ಗೆ ಡಿಸ್ಕಸ್ ಮಾಡಿದ್ದೆ ನಾನು. ಅದರಲ್ಲಿ ಜಮಾ ಖರ್ಚು ತಕ್ತೆ ಇರ್ತದೆ, ಆದಾಯ ವೆಚ್ಚ ತಕ್ತೆ ಇರ್ತದೆ, ಬ್ಯಾಲೆನ್ಸ್ ಶೀಟ್ ಇರ್ತದೆ, ಲಾಭ ವಿಂಗಡಣಾ ತಕ್ತೆ ಇರ್ತದೆ. ಇದಿಷ್ಟನ್ನು ಸೇರಿಸಿ ಆರ್ಥಿಕ ತಕ್ತೆಗಳು ಮತ್ತು ಅದ್ರ ಜೊತೆಗಿರುವಂತಹ ಅನುಸೂಚಿಗಳು. ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಕೂಡ ನಾವು ತಯಾರಿಸಬೇಕು. ಮತ್ತೆ ಅನುಸೂಚಿಗಳನ್ನ ತಯಾರಿಸಬೇಕು. ಅನುಸೂಚಿಗಳಂದ್ರೆ ಶೆಡ್ಯೂಲ್ಸ್, ಅವುಗಳನ್ನು ತರಬೇಕು. ಮತ್ತೆ ಶಾಸನಾತ್ಮಕ ಅನುಸರಣೆಗಳು, ಏನು ಸ್ಟ್ಯಾಚ್ಯುಟರಿ ಕಂಪ್ಲೇಂಟ್ಸ್ ಇದೆ ಅವುಗಳನ್ನೆಲ್ಲ ನಾವು ಮಾಡ್ಬೇಕಾಗತ್ತೆ. ಇದಿಷ್ಟು ಸಾಲ ಖೈರಿನ ನಂತರ ಮಾಡುವಂತದ್ದು. ಸರ್, ಇದನ್ನ ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಎಸ್, ಆದಾಯ ವೆಚ್ಚ ತಕ್ತೆಗಳನ್ನು ಮುಕ್ತಾಯ ಮಾಡುವಂತದ್ದು. ಎಲ್ಲ ಆದಾಯ ಖಾತೆಗಳಿಗೆ ಖರ್ಚು ಹಾಕಿ ಲಾಭ ನಷ್ಟ ತಕ್ತೆಗೆ ಜಮಾ ಮಾಡ್ತೀವಿ. ಆದಾಯದ ಖಾತೆ ಯಾವತ್ತು ಜಮಾ ತೋರಿಸ್ತಾ ಇರ್ತದೆ, ಅದಕ್ಕೆ ಖರ್ಚು ಹಾಕ್ತಿವಿ. ಲಾಭ ನಷ್ಟ ತಕ್ತೆಗೆ ಜಮಾ ಮಾಡ್ಕೊಳ್ತೀವಿ. ಆವಾಗ ಎಲ್ಲ ಆದಾಯದ ಖಾತೆಗಳು ಅಂದ್ರೆ ರೆಂಟ್ ರಿಸೀವ್ಡ್ ಇರ್ಬೋದು, ಅಥವಾ ಇಂಟ್ರೆಸ್ಟ್ ರಿಸೀವ್ಡ್ ಇರ್ಬೋದು, ಅಥವಾ ಬೇರೆ ಏನೇ ನಿಮ್ದು ಎಕ್ಸ್ಪೆನ್ಸಸ್, ಸಾರಿ ಇನ್ಕಮ್ಸ್, ಬೇರೆ ಯಾವ್ದು ಇನ್ಕಮ್ಸ್ ಇದೆ ಅದಷ್ಟು ಆಲ್ವೇಸ್ ಇಟ್ ವಿಲ್ ಬಿ ಶೋಯಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್. ಅದಕ್ಕೆ ಡೆಬಿಟ್ ಮಾಡಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಕೊಡ್ತೀವಿ. ಆಗ ಆಯಾ ಖಾತೆಗಳು ನಿಲ್ಲಾಗತ್ತೆ. ಹಾಗೇನೆ ರಿವರ್ಸ್, ಎಲ್ಲ ವೆಚ್ಚಗಳ ಖಾತೆಗೆ ಎಲ್ಲ ವೆಚ್ಚಗಳು ನಿಮ್ಮಲ್ಲಿ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇರತ್ತೆ, ಅಂದ್ರೆ ಖರ್ಚು ತೋರಿಸ್ತಾ ಇರತ್ತೆ. ಅದಕ್ಕೆ ಜಮಾ ಮಾಡಿ ಆದಾಯ ವೆಚ್ಚ ತಕ್ತೆ ಅಥವಾ ಲಾಭ ನಷ್ಟ ತಕ್ತೆಗೆ ಖರ್ಚು ಹಾಕಿ ಆ ವೆಚ್ಚದ ಖಾತೆಗಳನ್ನ ಅಂದ್ರೆ ರೆವಿನ್ಯೂ ಅಕೌಂಟ್ ಶುಡ್ ಬಿ ಕ್ಲೋಸ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಇಯರ್ ಎಂಡ್ ಕ್ಲೋಸ್ ಮಾಡ್ಬೇಕಾಗತ್ತೆ. ಅದಷ್ಟನ್ನು ಕ್ಲೋಸ್ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ಪ್ರಸಕ್ತ ಸಾಲಿಗೆ ಸೇರಿದಂತ ಆದಾಯ ವೆಚ್ಚಗಳ ಖಾತೆಗಳಲ್ಲಿ ಮುಂದಿನ ವರ್ಷಕ್ಕೆ ಯಾವುದು ಬ್ಯಾಲೆನ್ಸ್ ಹೋಗೋದಿಲ್ಲ, ಹೋಗ್ಕೂಡ್ದು. ರೆವಿನ್ಯೂ ಐಟಮ್ ಶುಡ್ ನಾಟ್ ಕ್ಯಾರಿ ಎನಿ ಬ್ಯಾಲೆನ್ಸ್ ಇನ್ ದಿ ಇಯರ್ ಎಂಡ್. ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಅಂತೇಳಿ ಇರಬಾರ್ದು, ಮುಂದಿನ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಇರಬಾರ್ದು. ದಟ್ಸ್ ಅಶ್ಯೂರ್ಡ್ ಬೈ ವೇ ಆಫ್ ದಿಸ್ ಎಂಟ್ರಿ. ನೆಕ್ಸ್ಟ್, ವಾರ್ಷಿಕ ಜಮಾ ಖರ್ಚು ತಕ್ತೆ ಅಂದ್ರೆ ಎಲ್ಲ ಖಾತೆಗಳ ಜಮಾ ಖರ್ಚುಗಳನ್ನು ಕ್ರೋಢೀಕರಿಸಿ ಒಂದು ವಾರ್ಷಿಕ ಜಮಾ ಖರ್ಚು ತಕ್ತೆಯನ್ನು ತಯಾರಿಸ್ತೀವಿ. ಇದರಲ್ಲಿ ಪೂರ್ತಿ ಸರಿಯಾಯ್ತು, ಜಮಾ ಮತ್ತು ಖರ್ಚು, ಓಪನಿಂಗ್ ಬ್ಯಾಲೆನ್ಸ್, ಈ ವರ್ಷದ ಜಮಾ, ಖರ್ಚು, ಈ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನ್ ಕ್ಯಾಶ್ ಮತ್ತು ಬ್ಯಾಂಕ್ ಇರ್ತದೆ ಅದಷ್ಟು ನಮೂದು ಮಾಡ್ತೀರಿ, ಟೋಟಲ್ ಮಾಡ್ತೀರಿ, ಎರಡು ಟ್ಯಾಲಿ ಆಗತ್ತೆ. ಆವಾಗ ನಿಮ್ದು ಅರ್ಥಮೆಟಿಕಲಿ ಯುವರ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಕರೆಕ್ಟ್, ಟ್ಯಾಲಿ ಆಗಿದೆ. ಅರ್ಥಮೆಟಿಕಲಿ ಟ್ಯಾಲಿ ಆಗಿದೆ. ಅರ್ಥಮೆಟಿಕಲಿ ಯುವರ್ ಅಕೌಂಟ್ ಇಸ್ ಟ್ಯಾಲಿಡ್. ಯಾಕೆಂದ್ರೆ ಅನೇಕ ಸಾರಿ ಎರರ್ ಆಫ್ ಕನ್ಫ್ಯೂಷನ್ ಅಂದ್ರೆ
ನಾರಾಯಣ ಅಕೌಂಟಿಗೆ ಹಾಕುವಂತಹ ಜಮಾವನ್ನ ನಾಗರಾಜ್ ಅಕೌಂಟಿಗೆ ಜಮಾ ಹಾಕಿದರೆ ಅಕೌಂಟ್ ಟ್ಯಾಲಿ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಅದ್ ಎರರ್ ಆಫ್ ಕಮಿಷನ್ ಆಗತ್ತೆ. ಅಲ್ಲಿ ಒಂದು ಎರರ್ ಕಮಿಟ್ ಆಗಿದೆ, ಆದರೆ ಇಟ್ ವಿಲ್ ನಾಟ್ ಹ್ಯಾಂಪರ್ ಅಥವಾ ಇಟ್ ವಿಲ್ ನಾಟ್ ಡಿಸ್ಟರ್ಬ್ ದಿ ಬ್ಯಾಲೆನ್ಸಿಂಗ್ ಆಫ್ ದಿ ಇದು ಅಕೌಂಟ್ಸ್. ಸೊ ಲೆಕ್ಕಾಚಾರಗಳು ಸರಿಯಾಗಿದೆ ಅಂತ. ಮತ್ತೆ ಇದು ವಾಸ್ತವಿಕವಾಗಿ ಜಮಾ ಖರ್ಚುಗಳ ಆಧಾರದಲ್ಲಿ ತಯಾರಿಸಿದ್ರಿಂದ ಇದರಲ್ಲಿ ಯಾವುದು ಬದಲಾವಣೆ ಆಗೋದಿಲ್ಲ. ವಾರ್ಷಿಕ ಲೆಕ್ಕ ಆರ್ಥಿಕ ತಕ್ತೆಗಳನ್ನು ಇದು ಮಾಡುವಂಥದ್ದು ಇದರಲ್ಲಿ ಈಗಾಗಲೇ ಹೇಳಿದಂಗೆ ಆದ ತಕ್ಷಣನೇ ಲಾಭ ನಷ್ಟ ತಕ್ತೆ, ಜಮಾ ಖರ್ಚು ತಕ್ತೆ ಮಾಡಿದ್ದೀರಿ, ಜೊತೆಗೆ ಅದರ ಜೊತೆಗೆ ಲಾಭ ನಷ್ಟ ತಕ್ತೆ ಮತ್ತು ಆಸ್ತಿ ಜವಾಬ್ದಾರಿ ತಕ್ತೆಗಳನ್ನು ತಯಾರಿಸ್ತೀರಿ. ಇದನ್ನ ವರ್ಷಾಕೈರು ಆದ 30 ದಿನದೊಳಗಾಗಿ ತಯಾರಿಸಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅದರ ಕರಡು ಪ್ರತಿಗೆ ಮಂಡಳಿ ಒಪ್ಪಿಗೆ ಪಡಿಬೇಕು. ಪ್ರತಿ ವರ್ಷ ಏಪ್ರಿಲ್ 30 ನಿಮ್ಮ ಲೆಕ್ಕ ಪರಿಶೋಧಕರಿಗೆ ಒಪ್ಪಿಸ್ಲಿಕ್ಕೆ ಪುಸ್ತಕ ತಯಾರು ಮಾಡ್ತೀರಿ. ಅದರಲ್ಲಿ ಆರ್ಥಿಕ ತಕ್ತೆಗಳಿರ್ತದೆ, ಅದಷ್ಟನ್ನು ಮಾಡಬೇಕು. ಮತ್ತೆ ಯಾವರು ಈ ವರ್ಷಕ್ಕೆ ಲೆಕ್ಕ ಪರಿಶೋಧಕರ ನೇಮಕರಾಗಿದ್ದಾರೋ ಅವರಿಗೆ ಅದನ್ನ ಕೊಟ್ಟು ಅದ್ರ ಜೊತೆಗೆ ಶೆಡ್ಯೂಲ್ಸ್ ಅಷ್ಟು ಕೊಟ್ಟು ಲೆಕ್ಕ ಪರಿಶೋಧನೆ ವರದಿ ನೀಡ್ಲಿಕ್ಕೆ ಕೋರ್ಕೊಳ್ಬೇಕು. ಇಟ್ ಈಸ್ ದಿ ಆಬ್ಲಿಗೇಷನ್ ಆಫ್ ದಿ ಸಿಇಒ. ನೆಕ್ಸ್ಟ್, ಬ್ಯಾಂಕಿನ ಮರು ಹೊಂದಾಣಿಕೆ, ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ನೀವು ನೆನಪು ಮಾಡ್ಕೊಳ್ಳಿ, ಲೆಕ್ಕಪತ್ರಗಳ ನಿರ್ವಹಣೆ ಕುರಿತಾಗಿ ಹೇಳುವಾಗ ಬ್ಯಾಂಕಿನ ಮರು ಹೊಂದಾಣಿಕೆ ಪತ್ರ ಅಥವಾ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಉದಾಹರಣೆ ಸಹಿತ ಯಾವ ಕಾರಣಕ್ಕೋಸ್ಕರ ಮರು ಹೊಂದಾಣಿಕೆ ಬರುತ್ತೆ ಅಂತ ಹೇಳಿದ್ದೆ. ಆ ರೀತಿ ತಾಳೆ ಪತ್ರ ಅಥವಾ ಹೊಂದಾಣಿಕೆ ಪತ್ರ ಅಥವಾ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಇದರಿಂದಾಗಿ ಬಿಟ್ಟೋಗಿರುವಂತಹ ಯಾವುದೇ ಎಕ್ಸ್ಪೆನ್ಸ್ ಇದಿದ್ರು ಅದಷ್ಟು ಸರಿಪಡಿಸ್ಕೊಳ್ಲಿಕ್ಕೆ ಆಗತ್ತೆ. ಹಾಗಾಗಿ ಇದು ಕೂಡ ಇಯರ್ ಎಂಡ್ ಆದ ನಂತರ ನಾವು ತಯಾರು ಮಾಡಬೇಕಾದಂತ ಒಂದು ಲೆಕ್ಕಪತ್ರ. ಬ್ಯಾಂಕ್ನವರು ಪತ್ರ ಇದು ಕೊಡ್ತಾರೆ, ಕನ್ಫರ್ಮೇಶನ್ ಕೊಡ್ತಾರೆ, ಅದಕ್ಕೆ ನಮ್ಮ ಹೊಂದಾಣಿಕೆ ಆಗ್ಲಿಕ್ಕೆ ಕಾರಣ ಏನೇನು ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಆಮೇಲೆ ಅನುಸೂಚಿಗಳು, ರೂಲ್ ಅಲ್ಲಿ 29(3) ಹೇಳ್ತಾನೆ ಇಂತಿಂತ ಅನುಸೂಚಿಗಳು ಮಾಡಬೇಕು, ನೀವು ತಯಾರಿಸಬೇಕು ಅಂತ. ಶೆಡ್ಯೂಲ್ಸ್ A to Z. ಹಿಂದಿನ ಅವಧಿಯಲ್ಲಿ ಒಂದು ಅವಧಿಯಲ್ಲಿ ಯಾವುದೇ ಶೆಡ್ಯೂಲ್ಸ್ ಇದೆ ಅಂತ ಹೇಳಿದ್ದೆ ನಾನು. ಆ ರೀತಿ ನಾವು ಶೆಡ್ಯೂಲ್ಸ್ ತಯಾರು ಮಾಡಬೇಕು. ಸೌಹಾರ್ದ ಕಾಯ್ದೆ ಆದರೆ ರೂಲ್ 83, ಸಹಕಾರ ಸಂಘಗಳ ಕಾಯ್ದೆ ಆದರೆ ರೂಲ್ 29(3) ಇದೆ, ಪಟ್ಟಿ ಇದೆ. 26 ಪಟ್ಟಿ ಇದನ್ನ ನಾವು ಮಾಡಬೇಕಾಗತ್ತೆ. ಅದನ್ನು ತಯಾರಿಸಿ ಸಂಘದ ಲೆಕ್ಕ ಪರಿಶೋಧಕರಿಗೆ ಕೊಡ್ಬೇಕಾಗತ್ತೆ. ಸರ್, ಇದಕ್ಕೇನಾದ್ರು ಫಾರ್ಮ್ಯಾಟ್ ಇದೆಯಾ? ಇಲ್ಲ, ಯಾವುದು ನಿಗದಿತ ನಮೂನೆಗಳಿಲ್ಲ. ಆದ್ರೆ ಅವುಗಳಿಂದ ಲೆಕ್ಕ ಪರಿಶೋಧಕರಿಗೆ ಬೇಕಾಗುವಂತ ಸಮಗ್ರ ಮಾಹಿತಿ, ಸಂಪೂರ್ಣ ಮಾಹಿತಿ ಸಿಗುವಂತೆ ನೋಡ್ಕೊಳ್ಬೇಕು. ಇದು ಶೆಡ್ಯೂಲ್ ಪ್ರಿಪೇರ್ ಮಾಡುವಂತ ವಿಧಾನ. ಮತ್ತು ಕೊನೆಯದಾಗಿ ಶಾಸನಾತ್ಮಕ ಅನುಸರಣೆಗಳನ್ನು ಪರಿಶೀಲನೆ ಮಾಡುವಂಥದ್ದು. ಸ್ಟ್ಯಾಚ್ಯುಟರಿ ಕಂಪ್ಲೈನ್ಸ್ ಎಲ್ಲ ಆಗಿದೆಯಾ, ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಶಾಸನಾತ್ಮಕ ಅನುಸರಣೆಗಳು, ಸ್ಟ್ಯಾಚ್ಯುಟರಿ ಕಂಪ್ಲೈನ್ಸ್ ಪೆಂಡಿಂಗ್ ಇದೆಯಾ, ನಾವು ಮಾಡ್ಬೇಕಾದ ಕೆಲಸಗಳಿದೆಯಾ, ದುಬಾರಿ ಆಗ್ಬಿಡ್ಬೋದು, ಅದಕ್ಕೋಸ್ಕರ ಅದ್ ನೋಡ್ಕೊಳ್ಬೇಕು. ತೆರಿಗೆ ಕಾನೂನುಗಳ ಅನುಸರಣೆ ಇರ್ಬೋದು, ವೃತ್ತಿ ತೆರಿಗೆ ಪಾವತಿ ಮಾಡಬೇಕು ಇರ್ಬೋದು, ಸರಕು ಮತ್ತು ಸೇವಾ GST ಇರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅಥವಾ ಸಹಕಾರ ಕಾಯ್ದೆಗಳ ಅನುಸರಣೆ ಇರ್ಬೋದು, ಅರ್ಹ ಸದಸ್ಯರ ಪಟ್ಟಿ ತಯಾರಿಕೆ, ಆರ್ಥಿಕ ತಕ್ತೆಗಳ ತಯಾರಿ, 31 ಮಾರ್ಚಿನ ಸಂಬಂಧಪಟ್ಟಂತೆ ನೀವು ಇಂತಿಂತ ತಯಾರು ಮಾಡಬೇಕು ಅಂತ ಹೇಳತ್ತೆ ಆಕ್ಟ್. ಅದಷ್ಟನ್ನು ನಾವು ಮಾಡಿದೀವ. ಇತರೆ ಕಾಯ್ದೆಗಳ ಅನುಸರಣೆಗಳಿರ್ಬೋದು, ಕಾಯ್ದೆಗಳು, PF, ESIC, ಗ್ರಾಚ್ಯುಟಿ, ಬೋನಸ್, ಬೇರೆ ಬೇರೆ ಆಕ್ಟ್ಗಳು ಅಪ್ಲೈ ಆಗ್ತಾ ಇದ್ರೆ ಅವುಗಳ ಪ್ರಕಾರ ಏನೇನಿದೆ. ವ್ಯಾಪಾರಿ ಕಾಯ್ದೆಗಳು, ವೆಯ್ಟ್ ಅಂಡ್ ಮೆಜರ್ಮೆಂಟ್ನವರು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು, ಅವ್ರಿಗೊಂದು ಡ್ಯೂ ಡೇಟ್ ಇದೆ, ವರ್ಷೊಳಗೆ ಆಗ್ತಾ ಇದೆಯಾ. ಕಮರ್ಷಿಯಲ್ ಕಾಯ್ದೆಗಳಿದಾವೆ, ನಮಗೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಇದೆ, ಅಂತ ಕಾಯ್ದೆಗಳಲ್ಲಿ ಅನುಸರಣೆಗಳಿದೆ. ಅವರಿಗೂ ಕೂಡ ಏಪ್ರಿಲ್ 30 ಹಿಂದಿನ ವರ್ಷದ ಇದಕ್ಕೆ ಒಂದಿಷ್ಟು ಕೊಡಬೇಕು, ಡೀಟೇಲ್ಸ್ ಕೊಡಬೇಕು. ಈ ಯಾವ ಅನುಸರಣೆಯನ್ನ ನಾವು ಅವಲಕ್ಷಿಸಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ತುಂಬಾ ದುಬಾರಿ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ಇದಿಷ್ಟನ್ನ ಮಾಡ್ಲೇಬೇಕು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಇಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ವಿ. ಇದಿಷ್ಟನ್ನು ನಾವು ತಿಳ್ಕೊಂಡ್ವಿ, ಸಾಲ ಕೈರಿನ ನಂತರ ನಿರ್ವಹಿಸಬೇಕಾದ ಅಂಶಗಳು ಅಂತ. ಇನ್ನು
ಲೆಕ್ಕ ಪರಿಶೋಧನಾ ವರದಿಯ ಬಗ್ಗೆ ಕ್ರಮ ಇಡುವಂತದ್ದು, ಲೆಕ್ಕ ಪರಿಶೋಧನೆ ಸಂಬಂಧಪಟ್ಟಂತೆ ಅಪರಾಧಗಳು, ದಂಡಗಳು ಏನು ಅಂತೇಳಿ ಅನುಪಾಲನಾ ವರದಿ ಸಲ್ಲಿಸುವ ಕ್ರಮ, ಇವುಗಳನ್ನ ಮುಂದಿನ ಅವಧಿಯಲ್ಲಿ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ಶನಿವಾರ 7 ಗಂಟೆಗೆ. ಥ್ಯಾಂಕ್ ಯು.